ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಪವಿತ್ರ ನಾಗ, ತಮೋಗುಣ, ರಜೋಗುಣ, ಸತ್ವಗುಣ, ಷಟ್ಕೋಣ, ತ್ರಿಕೋಣ. ಶ್ರೀ ನಾಗಶಕ್ತಿ ವಿನಾಯಕ ಮಂಡಲ. ಓಂ ಶ್ರೀ ನ ಗ ಶ ತಿ ವಿ ನ ಯ ಕ ಯ ನ. ಮಹ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕನ ಚರಣಾರವಿಂದಗಳಿಗೆ ನಮಿಸುತ್ತಾ ಈಗ ಈ ಮಾಸದ ಗ್ರಹಗತಿಗಳನ್ನು ನೋಡೋಣ. ನಮಸ್ತೆ ಮಿತ್ರರೇ, ಪರಾಭವ ಸಂವತ್ಸರದ ಶ್ರಾವಣ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ವಿಶೇಷವಾಗಿ ತಮ್ಮನೇಲಲ್ಲಿ ನಾವೇನು ಹಾಕಿದ್ದೀವಿ ಅಂತಂದರೆ, ಈ ಯೋಗವನ್ನು ಪಡೆಯೋದಕ್ಕೆ ನಿಮಗೆ ಅರ್ಹತೆ ಇದೆಯಾ ಅಂತ. ಯಾಕೆ ಅಂತಂದರೆ, ಅನೇಕರು ಕಮೆಂಟ್ ಮಾಡಿ ಮತ್ತು ಅನೇಕ ಗೊಂದಲಮಯವಾದ ಮನಸ್ಸಿನಿಂದ ಪ್ರಶ್ನಿಸಿದ್ದಾರೆ ಕೂಡ. ಅದು ಸ್ವಾಭಾವಿಕ ಕೂಡ ಹೌದು. ವಿಶೇಷವಾಗಿ ಒಂದೇ ನಕ್ಷತ್ರ, ಉದಾಹರಣೆ ಅಶ್ವಿನಿ ನಕ್ಷತ್ರದವರು ಕೋಟಿ ಕೋಟಿ ಜನರು ಇರ್ತಾರೆ. ಹೀಗೆ ಅನೇಕ ಒಂದೊಂದು ನಕ್ಷತ್ರದವರು ಅನೇಕ ಜನರಿರುವುದರಿಂದ, ಅನೇಕ ವಯಸ್ಸಿನ ಜನರು ಇರುವುದರಿಂದಾಗಿ ಒಂದೇ ರೀತಿಯ ಫಲ ಸಿಗೋದಕ್ಕೆ ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ಇಲ್ಲಿ ಈ ರೀತಿಯಾಗಿ ಒಂದೇ ರೀತಿಯ ಫಲ ಸಿಗೋದಕ್ಕೆ ಸಾಧ್ಯವೇ ಇಲ್ಲದ ಸಂದರ್ಭದಲ್ಲಿ ನಾವು ನಮ್ಮ ಮೊದಲನೇ ವಿಡಿಯೋದಲ್ಲಿ ಇದನ್ನು ಸ್ಪಷ್ಟಪಡಿಸಿ ಹಾಕಿದ್ವಿ ಕೂಡ. ಈ ಒಂದು ರೀತಿಯ ಫಲಗಳನ್ನು ಹೇಳುವ ಅಗತ್ಯ ಇದೆಯೇ ಅಂತ ಕೇಳಿದ್ರೆ, ಇದರೊಂದು ಸ್ಪಷ್ಟತೆಯನ್ನು ಕೊಟ್ಟು ಮುಂದುವರಿತೇನೆ ಮಿತ್ರರೇ. ಇಲ್ಲಿ ಮುಖ್ಯವಾಗಿ ಈ ಒಂದು ಮೇಷರಾಶಿಯಿಂದ ಮೀನರಾಶಿಯವರೆಗಿನ ಎಲ್ಲ ಗ್ರಹ ಸ್ಥಿತಿಗಳನ್ನು ನಾವು ಸೂಚಿಸ್ತಾ ಇದ್ದೀವಿ. ಅದರಿಂದ ಯಾವ ಯೋಗಗಳು ಸೃಷ್ಟಿಯಾಗಬಲ್ಲವು, ಅದನ್ನು ಪಡೆಯುವ ಯೋಗ್ಯತೆ ಯಾರ್ಯಾರಿಗಿದೆ ಅವರವರು ಅದನ್ನು ಪಡಿತಾರೆ. ಅದರಲ್ಲಿ ಯಾವ ಸಂದೇಹ ಕೂಡ ಇಲ್ಲ. ಅದರಿಂದಾಗಿ ನಿಮ್ಮ ಅರ್ಹತೆ ನಿಮಗೆ ಗೊತ್ತಿರ್ತದೆ, ಬಿಟ್ಟರೆ ನಮಗೆ ಗೊತ್ತಿರೋದಿಲ್ಲ. ದೇವರು ಮತ್ತು ನಿಮ್ಮ ಮಧ್ಯದ ಒಂದು ಕನೆಕ್ಷನ್ ಖಂಡಿತವಾಗಿ ಇನ್ನೊಬ್ಬ ವ್ಯಕ್ತಿಗೆ ಗೊತ್ತಿರೋದೇ ಇಲ್ಲ. ಆದ್ದರಿಂದಾಗಿ ಪೂರ್ವ ಜನ್ಮದ ಪಾಪಾಂಶ ಎಷ್ಟಿದೆ, ಪುಣ್ಯಾಂಶ ಎಷ್ಟಿದೆ ನಿಮಗೆ, ಅದು ಕೂಡ ನಮಗೆ ಗೊತ್ತಿರೋದಿಲ್ಲ. ಅದನ್ನು ನೀವು ಅವಲಂಬಿಸಿ ಈ ಜನ್ಮದಲ್ಲಿ ನಿಮ್ಮ ಕುಟುಂಬದಲ್ಲಿರುವ ದೋಷಾದಿಗಳ ಪ್ರಮಾಣ ಎಷ್ಟಿದೆ, ಪುಣ್ಯಾಂಶದ ಪ್ರಮಾಣ ಎಷ್ಟಿದೆ, ಅದನ್ನು ನಿಮಗೆ ಬಿಟ್ಟಿರುವಂಥದ್ದಾಗಿರುತ್ತೆ. ಮುಖ್ಯವಾಗಿ ಈ ಒಂದು ರಾಶಿಯ ಭವಿಷ್ಯವನ್ನು ಹೇಳುವಾಗ ಒಂದೇ ರೀತಿಯಾಗಿ ಫಲ ಯಾಕೆ ಸಿಗುವುದಿಲ್ಲ ಅಂತಂದರೆ, ಇದು ಅನೇಕ ಕಾರಣಗಳು. ಯಾವ ರೀತಿಯಾದ ಪ್ರತಿ ವ್ಯಕ್ತಿಯ ಕಾಲ, ಅವರ ಸಮಯ, ಅವರ ಸಂಸ್ಕಾರ, ಅವರ ಪ್ರಾದೇಶಿಕತೆ ಮತ್ತು ಅವರ ಅರ್ಹತೆಗಳು ಅಂದರೆ ಅವರ ವ್ಯಕ್ತಿತ್ವ. ಹಾಗಾಗಿ ಈ ವ್ಯಕ್ತಿತ್ವದಲ್ಲೇ ಬಿಂಬಿಸ್ತಕ್ಕಂಥದ್ದು ಪಾಪ ಫಲ ಪುಣ್ಯ ಫಲಗಳಾಗಿದ್ದರಿಂದ ಅದನ್ನು ಗ್ರಹಸ್ಥಿತಿಯಿಂದ ಸೂಚಿತವಾಗುವಂಥದ್ದು. ಅವರವರ ಜಾತಕದ ಮೇಲೆ ಅವಲಂಬಿತವಾಗಿ ಅವರ ಗುಣಾದಿಗಳು ವ್ಯತ್ಯಾಸ ಇರುವುದನ್ನು ನಾವು ಗಮನಿಸ್ತೇವೆ. ಕೋಟಿ ಜನರಿದ್ದರೆ ಕೋಟಿ ರೀತಿಯ ವ್ಯಕ್ತಿತ್ವವನ್ನು ನಾವು ಗಮನಿಸ್ತೇವೆ. ಹಾಗೆಯೇ ಫಲವೂ ಕೂಡ. ಅರ್ಥಾತ್ ಭೌಗೋಳಿಕವಾಗಿರ್ತಕ್ಕಂತಹ ಈ ಒಂದು ಗ್ರಹಸ್ಥಿತಿಗಳು ಎಷ್ಟೊಂದು ಯೋಗವನ್ನು ಸೂಚಿಸ್ತಾ ಇದೆ, ಭೌಗೋಳಿಕವಾದಂತಹ ವ್ಯವಸ್ಥೆಯನ್ನು ಸೂಚಿಸ್ತಾ ಇದೆ. ಹಾಗೆಯೇ ದೇಹದ ಆರೋಗ್ಯದ ಜೊತೆಗೆ ನಿಮ್ಮ ದೇಹದ ಆ ಒಂದು ಪ್ರಕೃತಿಯನ್ನು ಅನುಸರಿಸಿ ರೋಗಗಳು ಹೇಗೆ ಬರ್ತವೆಯೋ ಅದೇ ರೀತಿಯಾಗಿ ದೋಷಗಳನ್ನು ಅನುಸರಿಸಿ ಕೆಟ್ಟ ಸಮಯ ಬರ್ತದೆ. ನಿಮ್ಮ ದೇಹದ ಆರೋಗ್ಯ, ಆಹಾರ ಪದ್ಧತಿಯ ಮೇಲೆ ಅತ್ಯುತ್ತಮವಾದ ಆರೋಗ್ಯ ಮತ್ತು ಸಂತೋಷ ಹೇಗೆ ಲಭ್ಯವೋ ಅದೇ ರೀತಿಯಾಗಿ ನಿಮ್ಮ ವ್ಯಕ್ತಿತ್ವ, ಉತ್ತಮ ವ್ಯಕ್ತಿತ್ವ, ಗುರುತತ್ವಾದಿಗಳ ಜಾಗೃತಿಯಿಂದ, ಆ ಬುಧ ತತ್ವಾದಿಗಳ ಜಾಗೃತಿಯಿಂದ ನಿಮ್ಮ ಉತ್ತಮ ಯೋಗ ಭಾಗ್ಯಗಳು ತೆರೆದುಕೊಳ್ತವೆ. ಅದಕ್ಕೆ ಛಾಯೆಯ ರೂಪದಲ್ಲಿರುವುದೇ ರಾಹುಕೇತು ದೋಷ ಎಂಬುದಾಗಿ ಅತ್ಯಂತ ಸ್ಪಷ್ಟವಾದ ಉಲ್ಲೇಖವನ್ನು ನಾವು ಮಾಡಿದ್ದೇವೆ. ಆದ್ದರಿಂದಾಗಿ ಈ ರಾಹುಕೇತುವಿನ ದೋಷವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾವು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದೇವೆ, ಇನ್ನು ಮುಂದೂ ಕೂಡ ಹೇಳ್ತೇವೆ. ದಯವಿಟ್ಟು ಅದನ್ನು ಗಮನಿಸಿ. ಪ್ರತಿಯೊಬ್ಬರು ಕೂಡ ಉತ್ತಮ ಫಲವನ್ನು ಪಡೆಯಲಿಕ್ಕೆ ಇಷ್ಟೊಂದು ಯೋಗ ಇದ್ದರೂ ಯಾಕೆ ನಿಮಗೆ ಆ ಫಲ ಸಿಗ್ತಾ ಇಲ್ಲ ಅಂತ ನೀವು ವೈಯಕ್ತಿಕ ಚಿಂತನೆಯನ್ನು ಮಾಡಿಕೊಳ್ಬೇಕು. ಅನೇಕರು ಹೇಳ್ತಾರೆ, ಎಷ್ಟು ವರ್ಷ ಆದರೂ ನಮಗೆ ಒಳ್ಳೆಯ ಫಲ ಬಂದೇ ಇಲ್ಲ. ಖಂಡಿತವಾಗಿ ಬರದೇ ಇರಬಹುದು. ಅನೇಕರು ಹೇಳ್ತಾರೆ, ನಮಗೆ ಯಾವತ್ತೂ ಕೆಟ್ಟದ್ದೇ ಆಗಿಲ್ಲ. ಇನ್ನೊಬ್ರು ಹೇಳ್ತಾರೆ, ಎಲ್ಲ ಮಿಶ್ರಣವಾದ ಜೀವನ. ಖಂಡಿತವಾಗಿಯೂ ಇದೇ ರೀತಿ ಇರುತ್ತೆ ಜೀವನ. ಅದಕ್ಕೋಸ್ಕರವಾಗಿ ಯೋಗ ಬಂದಿದ್ದನ್ನು ಬಳಸ್ಕೊಳ್ಳಿ ಅಂತ ಮಾತ್ರ ನಾವು ಹೇಳ್ತಾ ಇದ್ದೇವೆ. ಅಂತಹ ಎಲ್ಲ ಯೋಗಗಳು ನಿಮಗೆ ಲಭ್ಯವಾಗುವಂಥ ಅರ್ಹತೆಯನ್ನು ನೀವು ಪಡೀರಿ ಅಂತ ಹೇಳ್ತೇವೆ. ಹೇಗೆ ವಿದ್ಯಾರ್ಹತೆಯನ್ನು ಅವಲಂಬಿಸಿ ಯಾವ ಉದ್ಯೋಗ ಭಾಗ್ಯ ಸಿಗ್ತದೆಯೋ, ದೇಹದ ಒಂದು ಆರೋಗ್ಯ ಇತ್ಯಾದಿಗಳನ್ನು ಅವಲಂಬಿಸಿ ರೋಗ ಅಥವಾ ಭೋಗಾದಿಗಳ ವ್ಯವಸ್ಥೆಗಳು ಉಂಟಾಗ್ತದೆಯೋ, ತುಂಬ ಜ್ವರ ಬಂದಿದೆ, ಏನನ್ನು ತಿನ್ನೋದಕ್ಕೆ ಆಗೋದಿಲ್ಲ. ಹಾಗಾಗಿ ದೋಷಯುಕ್ತವಾದಂತಹ ದೇಹ ಎಲ್ಲ ಅರ್ಹತೆಯನ್ನು ಕಳ್ಕೊಳ್ತದೆಯೋ ಅದೇ ರೀತಿಯಾಗಿ ದೋಷಯುಕ್ತವಾದ ವ್ಯಕ್ತಿತ್ವ ಉತ್ತಮ ಯೋಗದ ಅರ್ಹತೆಯನ್ನು ಕಳ್ಕೊಳ್ತದೆ, ಪಡೆಯುವ ಅರ್ಹತೆಯನ್ನು ಸ್ವಾಭಾವಿಕವಾಗಿ ಕಳ್ಕೊಳ್ತದೆ. ನಮಗೆ ಉತ್ತಮವಾಗಿದ್ದು ಬೇರೆಯವರಿಗೆ ಉತ್ತಮವಾಗಿರಬೇಕು ಅನ್ನೋದು ಯಾವುದೂ ಇಲ್ಲ. ಆದರೆ ಸ್ವಾಭಾವಿಕವಾಗಿ ನಿತ್ಯ ಸತ್ಯದ ಕಡೆಗೆ ನಾವು ಗಮನಿಸಬೇಕಾಗತ್ತೆ. ನಮಗೆ ಬೇಕಾಗಿದ್ದು ಸಂತೋಷ, ನೆಮ್ಮದಿ ಅಂತ ಆದರೆ ಆ ನಿಟ್ಟಿನಲ್ಲಿ ನಮ್ಮ ನಿತ್ಯದ ಪ್ರತಿ ಕ್ಷಣವನ್ನು ನಾವು ಕಳೀತಾ ಇದ್ದೀವಿ ಅಂದರೆ ಖಂಡಿತವಾಗಿ ಯೋಗಗಳು ಅಲ್ಲಿ ನಿಮಗೆ ತೆರೆದುಕೊಳ್ತವೆ. ಆ ಒಂದು ಛಾಯೆ ಇರುವುದನ್ನು ಹೋಗಲಾಡಿಸಲಿಕ್ಕೆ ಶ್ರೀ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡಿ ಅಂತ ನಾವು ಪ್ರತಿ ವಿಡಿಯೋದಲ್ಲಿ ಹೇಳಿದ್ದೀವಿ.
ಅದೇ ರೀತಿಯಾಗಿ ಈಗಲೂ ಕೂಡ ಹೇಳ್ತೀವಿ, ಯಾರು ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಶೇಷ ಮಾಹಿತಿಯನ್ನು ಪಡೆಯಬಹುದು. ಜೊತೆಗೆ ಈ ಒಂದು ವಿಡಿಯೋವನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ನಿಮ್ಮ ವಿಶಾಲ ಮನೋಭಾವನೆಯಿಂದ ಅನೇಕರಿಗೆ ಒಳ್ಳೆಯದಾಗುವಂತೆ ಮಾಡ್ಬೋದು. ಯಾರಿಗೆ ಮಾನಸ ಪೂಜೆ ಬಗ್ಗೆ ಕಲ್ಪನೆ ಬಂದಿಲ್ಲ ಅವರು ಖಂಡಿತವಾಗಿಯೂ ಮಾನಸ ಪೂಜೆ ಅಂತ ನಮಗೆ ವಾಟ್ಸಪ್ ಮಾಡುವ ಮೂಲಕವಾಗಿ ಆ ಮಾನಸ ಪೂಜೆಯನ್ನು ಉಚಿತವಾಗಿ ಪಡೆಯಬಹುದು. ಅಷ್ಟೇ ಅಲ್ಲ, ಈಗಾಗಲೇ ಅನೇಕರು ಅದನ್ನು ಮಾಡ್ತಾ ತಮ್ಮ ಜೀವನದಲ್ಲಿ ನಾವೆಷ್ಟು ತಪ್ಪು ತಿಳ್ಕೊಂಡಿದ್ವಿ, ನಮ್ಗೆ ಇಷ್ಟೊಂದು ಸುಲಭವಾದಂತಹ ಮಾನಸಿಕ ಸ್ಥಿತಿಗೆ ನಾವು ಬರ್ತೀವಿ. ಉದಾಹರಣೆ ಡಿಪ್ರೆಷನ್ ಇರ್ಬೋದು, ಇತ್ಯಾದಿಗಳೆಲ್ಲ ಏನಿದೆ, ಆಂಗ್ಸೈಟಿ ಇತ್ಯಾದಿಗಳು. ಈ ಮಾನಸ ಪೂಜೆಯನ್ನು ಮಾಡ್ತಾ ಹೋಗೋದ್ರಿಂದ ಅವರಿಗೆ ಅನೇಕರಿಗೆ ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಅವರ ಯೋಗ ಓಪನ್ ಆಗ್ತದೆ. ನಾವು ಏನು ಯೋಚನೆ ಮಾಡಬೇಕು ಅಂತ ಗೊತ್ತಾಗ್ತಾ ಇದೆ. ಮಾಯೆಯ ಬಲೆಯಿಂದ ಹೊರಬರುವ ವ್ಯವಸ್ಥೆ ಅನೇಕರಿಗೆ ಆಗಿದೆ ಅಂತ ಈಗಾಗಲೇ ಉತ್ತಮವಾದ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಆತ್ಮೀಯ ಧನ್ಯವಾದಗಳು. ಹಾಗೆಯೇ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ, ವಿಶೇಷವಾಗಿ ಹುಣ್ಣಿಮೆ ಎಂದು ಸಂಕಲ್ಪವನ್ನು ಲೌಕಿಕ ಆಶೋತ್ತರಗಳಿಗೆ ಮಾಡುವ ಈ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ಯಾರೆಲ್ಲ ಇಲ್ಲಿ ಪೂಜೆಯನ್ನು ಬರೆಸಿ ಪ್ರಸಾದವನ್ನು ತಲುಪಿಸಿದಾರೋ ಅವರೆಲ್ಲ ಕೂಡ ನಮಗೆ ಧನ್ಯವಾದ ಹೇಳಿದರೆ ಅವರಿಗೆ ನಮ್ಮ ಆತ್ಮೀಯ ಧನ್ಯವಾದಗಳು. ಅದೇ ರೀತಿಯಾಗಿ ಪೌರ್ಣಿಮೆ ಅಮಾವಾಸ್ಯೆ ದಿವಸ ಯಾವುದೇ ದೃಷ್ಟಿ ದೋಷಾದಿಗಳನ್ನು ಇತ್ಯಾದಿಗಳ ದೋಷ ಮಾಟ ಮಂತ್ರಾದಿ ದೋಷಗಳ ನಿವಾರಣೆಗೆ ಯಾವ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನ ನಡೆಯುತ್ತೆ, ಅದಕ್ಕೂ ಕೂಡ ಅನೇಕರು ಈ ಒಂದು ಪೂಜೆಗೆ ಸಂಕಲ್ಪಕ್ಕೆ ಭಾಗವಹಿಸ್ತಾ ಮತ್ತು ದೂರದವರಿಗೆ ಆ ಅಡ್ರೆಸ್ಸನ್ನು ಕಳಿಸುವ ಮೂಲಕ ಪ್ರಸಾದವನ್ನು ತಲುಪಿಸಿಕೊಳ್ಳುವ ವ್ಯವಸ್ಥೆಯನ್ನು ಮಾಡಿಕೊಂಡವರಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಆತ್ಮೀಯ ಧನ್ಯವಾದಗಳು. ಶ್ರೀ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಆಗುವ ಮೂಲಕವಾಗಿ ಇವತ್ತು ಸೂಚಿಸ್ತಕ್ಕಂತಹ ಎಲ್ಲ ವಿಶೇಷ ಭೌಗೋಳಿಕ ಗ್ರಹ ಸ್ಥಿತಿಗಳಿಂದ ಉಂಟಾಗುವ ಸಮಸ್ತ ಸುಯೋಗಗಳು ಪ್ರತಿಯೊಬ್ಬರಿಗೂ ಲಭ್ಯವಾಗಲಿ ಅನ್ನುವ ಆಶಯದೊಂದಿಗೆ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸಿಂಹರಾಶಿ ಸಂಜಾತರ ಎಲ್ಲರಿಗೂ ಕೂಡ ಈ ಒಂದು ಶ್ರಾವಣ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಿತ್ರರೇ, ಸಿಂಹರಾಶಿಯ ಅಧಿಪತಿಯಾದಂತಹ ರವಿಯು 17ನೇ ತಾರೀಕಿನಂದು ಆಗಸ್ಟ್ 17ರಂದು ಸ್ವಸ್ಥಾನಕ್ಕೆ ಸಿಂಹರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ವರ್ಷಕ್ಕೆ ಒಮ್ಮೆ ಮಾತ್ರ ಬರ್ತಕ್ಕಂತಹ ಕರ್ಕಾಟಕ ಸಂಕ್ರಾಂತಿಯ ವೃತ್ತವನ್ನು ದಾಟಿ ಮಕರ ಸಂಕ್ರಾಂತಿಯ ವೃತ್ತಕ್ಕೆ ಹೋಗುವಾಗ ದಕ್ಷಿಣಾಯನಕ್ಕೆ ಕಾರಕನಾಗಿ ಈ ಒಂದು ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಸಿಂಹ ಸಂಕ್ರಮಣವನ್ನು 17ನೇ ತಾರೀಕಿನಂದು ಮಾಡ್ತಾ ಇದ್ದಾನೆ. ಈ ಸಿಂಹ ಸಂಕ್ರಮಣ ಸೇರುವಂಥದ್ದು ಈ ಸಿಂಹ ರಾಶಿಯವರಿಗೆ ಅತ್ಯಂತ ಬಲಯುತವಾದಂತಹ ಮಹಾಯೋಗಕ್ಕೆ ಕಾರಣ. ಸ್ವಸ್ಥಾನಕ್ಕೆ ಬಂದಂತಹ ಎಲ್ಲೆಲ್ಲೋ ಹೋಗಿ ಮನೆಗೆ ಬಂದಾಗ ಎಷ್ಟೊಂದು ನಿರಾಳತೆ, ಒಂದು ಸಮಾಧಾನ ಭಾವ ಎಲ್ಲ ಇರುತ್ತಲ್ಲ, ಅವೆಲ್ಲವೂ ಕೂಡ ಲಭ್ಯವಾಗುವ ಯೋಗ ಶ್ರಾವಣ ಮಾಸ. ಈ ಶ್ರಾವಣ ಮಾಸದಲ್ಲಿ ರವಿಯ ಸ್ವಸ್ಥಾನಕ್ಕೆ ಬರುವಂತಹ ವ್ಯವಸ್ಥೆಯಿಂದ ಅತ್ಯುತ್ತಮವಾದ ಏನೆಲ್ಲ ಕಳೆದುಕೊಂಡಂತಹ ಭಾವನೆ ಇತ್ತೋ ಪುನಃ ಜಾಗೃತವಾಗಿ ಪುನಃ ಎಲ್ಲ ಪಡೆಯುವ ಭರವಸೆಗಳು ಸ್ವಾಭಾವಿಕವಾಗಿ ಉಂಟಾಗುವ ಲಕ್ಷಣಗಳು ಈ ರವಿ ಗ್ರಹದಿಂದ ಸೂಚಿತವಾಗ್ತಾ ಇದೆ. ಮಿತ್ರರೇ, ಈ ಒಂದು ಎಷ್ಟು ಜನ ಇಂತಹ ಒಂದು ಭಾವವನ್ನು ಪಡೆಯಲು ಸಾಧ್ಯ? ಆರೋಗ್ಯದ ವಿಚಾರದಲ್ಲಿರ್ಬೋದು, ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಇತ್ಯಾದಿಗಳೆಲ್ಲವೂ ಇರಬಹುದು. ಎಷ್ಟು ಜನರಿಗೆ ಇದು ಸಾಧ್ಯ ಅಂತ ನೋಡಿದಾಗ ಖಂಡಿತವಾಗಿಯೂ ಈ ಕೇತುವಿನ ಬಾಧೆ ಎನ್ನುವಂಥದ್ದು ಸಿಂಹರಾಶಿಯಲ್ಲಿ ಇದ್ದು ಅದರ ಪೂರ್ವ ಎಲ್ಲ ರಾಶಿಗಳಿಗೂ ಕಂಡು ಬರ್ತಾ ಇರುವುದರಿಂದ ಕೇತುವಿನ ಛಾಯೆ ಯಾರಿಗೆಲ್ಲವೂ ಕೂಡ ಆವೃತವಾಗಿದೆ ಅವರಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ಜೀವನವನ್ನು ತಪ್ಪಾಗಿ ಅರ್ಥೈಸಿಕೊಳ್ತಾ ಹೋಗುವಂತಹ ಸಾಧ್ಯತೆಗಳಿದೆ. ರವಿಯ ಪ್ರಭಾವವು ಎಷ್ಟೊಂದಿದ್ದರೂ ಕೂಡ, ಎಷ್ಟೊಂದು ಆರಾಧನೆಯ ಫಲಗಳಿದ್ದರೂ, ದೇಹದ ದಾರ್ಢ್ಯತೆ ಎಷ್ಟೇ ಇದ್ದರೂ ಕೂಡ ಮಾನಸಿಕವಾದಂತಹ ಭಯ ಆತಂಕಗಳು ಇದ್ದರೆ ಆಶ್ಚರ್ಯವೇ ಇಲ್ಲ. ಅನೇಕರಿಗೆ ಈ ಒಂದು ಪರೀಕ್ಷಾ ಭಯ ಇತ್ಯಾದಿಗಳು ಹೇಗೆ ಉಂಟಾಗುತ್ತೋ ಅದೇ ರೀತಿಯಲ್ಲಿ ಜೀವನದಲ್ಲೂ ಕೂಡ ಭವಿಷ್ಯತ್ತನ್ನು ನೆನೆದುಕೊಂಡಾಗ ಭಯ, ಇಂತಹ ಭಯಪಡುವ ಅಗತ್ಯ ಖಂಡಿತ ಇಲ್ಲ. ಆ ಭಯವನ್ನು ನಿವಾರಣೆಗಾಗಿ ಕೇತುವಿನ ದೋಷವನ್ನು ನಿವಾರಣೆ ಮಾಡಿಕೊಳ್ಬೇಕಾಗತ್ತೆ. ಈ ಒಂದು ಕೇತುವಿನ ಮಾಯಾಜಾಲದಿಂದ ಹೊರಬಂದರೆ ಈ ಜಗತ್ತಿನ ಮಾಯೆಯಾಗಿರುವುದರಿಂದ ಕೇತುವು ಮೋಕ್ಷಕಾರಕನಾಗಿ ಆತ್ಮಕಾರಕನಾದ ರವಿಯು ಇಲ್ಲೇ ಬರ್ತಾ ಇರುವುದರಿಂದ ಆತ್ಮ ಮೋಕ್ಷಾರ್ಥವನ್ನು ಹೇಳುವಂತಹ ಈ ಒಂದು ವಿಶಿಷ್ಟವಾದ ಯೋಗ ಏಕಾದಶಾಧಿಪತಿ ಮತ್ತು ಬುಧ ದ್ವಿತೀಯಾಧಿಪತಿಯಾಗಿ ಇಲ್ಲಿಯೇ ಹೊಂದುವ ಮೂಲಕ ವ್ಯಯಾಧಿಪತಿಯಾದ ಚಂದ್ರನಿಂದ ಅಮಾವಾಸ್ಯೆ ಕೂಡ ಇಲ್ಲೇ ಸೃಷ್ಟಿಯಾಗ್ತಾ ಇರೋದರಿಂದಾಗಿ ಈ ಅಮಾವಾಸ್ಯೆಯ ಅನುಷ್ಠಾನ ನಿಮಗೆ ಅತ್ಯಂತ ದೊಡ್ಡ ಈ 12 ರಾಶಿಗಳಲ್ಲಿ ಅತಿ ಹೆಚ್ಚು ಅಧ್ಯಾತ್ಮ ಫಲವನ್ನು, ಅರ್ಥಾತ್ ತುಂಬ ವಿಷಯ ಇದೆ ಇದ್ರ ಹಿಂದೆ, ಅದನ್ನು ನಿಧಾನವಾಗಿ ಹೇಳ್ತೀನಿ. ದಯವಿಟ್ಟು ಸ್ವಲ್ಪ ವಿಳಂಬ ಆಗ್ಬೋದು ಈ ವಿಡಿಯೋ, ಆದರೂ ಕೂಡ ನೋಡಿ ಅರ್ಥೈಸಿಕೊಂಡು ನಿಮ್ಮ ಜೀವನ ಪಾವನವಾದರೆ ನಾವು ಎಷ್ಟೊತ್ತು ಮಾತನಾಡಿದ್ದು ವ್ಯರ್ಥ ಅಂತ ಅನಿಸೋದಿಲ್ಲ. ಹಾಗಾಗಿ ಅದಕ್ಕೆ ಏನು ಮಾಡಬೇಕು ಅಂತ ನಾವು ಇದನ್ನು ಸರಿಯಾಗಿ ಗಮನಿಸ್ತಾ ಹೋದರೆ, ಈಗಾಗಲೇ ಗುರು ವ್ಯಯದಲ್ಲಿರುವುದರಿಂದಾಗಿ ಅವನು ಪಂಚಮಾಧಿಪತಿಯೋ ಅಷ್ಟಮಾಧಿಪತಿಯಾಗಿರುವ ಗುರು ವ್ಯಯದಲ್ಲಿರುವುದರಿಂದ ದೈವ ಬಲ ಎನ್ನುವುದು ಕಡಿಮೆ ಇರುವ ಸಮಯವೇ ಇದು ಸತ್ಯವೇ ಆಗಿದ್ದರೆ, ಅರ್ಥಾತ್ ಗುರುವಿನ ತತ್ವಗಳು ಜಾಗೃತವಾಗದ ಅಥವಾ ಜಾತಕದಲ್ಲಿ ಗುರುಗ್ರಹವು ಸರಿ ಇಲ್ಲದ ವ್ಯಕ್ತಿಗಳಿಗೆ ತುಂಬ ಕಷ್ಟದ ಜೀವನ ಈಗ
ನಡೀತಾ ಇರುತ್ತೆ. ಜೀವನದಲ್ಲಿ ಎಷ್ಟು ಮಾಡಿದ್ರೂ ಇಷ್ಟೇನಾ ಅನ್ನುವಂತಹ ಭಾವ ಜಾಗೃತವಾಗಿದ್ದರೆ ಆಶ್ಚರ್ಯ ಇಲ್ಲ ಗುರುಗ್ರಹದ ವೇತ್ವದಿಂದ. ಆದ್ದರಿಂದಾಗಿ ಇಂತಹ ಸಂದರ್ಭದಲ್ಲಿ ರವಿ ಆತ್ಮಕಾರಕನಾಗಿರುವುದರಿಂದಾಗಿ ಆ ಪುನಶ್ಚೈತನ್ಯತ್ವ ಜಾಗೃತ ಆಗೋದಕ್ಕೆ ಅತ್ಯುತ್ತಮವಾದ ಯೋಗ ಇಲ್ಲಿದೆ. ದೈಹಿಕ ಚೈತನ್ಯತ್ವ, ಮಾನಸಿಕ ಬೌದ್ಧಿಕ ಚೈತನ್ಯತ್ವ, ಯೋಗದ ಚೈತನ್ಯತ್ವ. ಯಾವ ಯೋಗ ಇಲ್ಲ ಅಂತಾನೆ ನಾವು ಭಾವಿಸ್ತಾ ಇದ್ದೀವೋ ಆ ಯೋಗವು ಕೂಡ ಲಭ್ಯವಾಗಲಿಕ್ಕೆ ರವಿಯೇ ಕಾರಕನಾಗುವಂಥದ್ದು ಸಾಧ್ಯತೆ ಇದೆ. ಈ ಸಾಧ್ಯತೆಯನ್ನು ಬಳಸಿಕೊಳ್ಳುವ ಅರ್ಹತೆ ಇದ್ದವರಿಗೆ ಅದು ಖಂಡಿತವಾಗಿಯೂ ಸಿಕ್ಕೇ ಸಿಗತ್ತೆ. ಹಾಗಾಗಿ ಇಲ್ಲಿ ಯಾವೆಲ್ಲ ಅರ್ಹತೆಗಳು ಇದರಿಂದ ಲಭ್ಯವಾಗಬೇಕು ಅಂತಂದರೆ, ಮಾತೃಕಾರಕನಾದಂತಹ ಚಂದ್ರನ ಮನೆಯಿಂದ ಪಿತೃಕಾರಕನ ಸ್ಥಾನಕ್ಕೆ ಪಿತೃ ಬರ್ತಾ ಇದ್ದಾನೆ. ಅರ್ಥಾತ್ ಈ ಒಂದು ಅಮಾವಾಸ್ಯೆ ಕೂಡ ಚಂದ್ರನು ರವಿಯಲ್ಲಿ ವಿಲೀನವಾಗ್ತಾ, ಮಾತೃಕಾರಕ ಚಂದ್ರ ರವಿಯಲ್ಲಿ ವಿಲೀನವಾಗಿ ಅಮಾವಾಸ್ಯೆ ಸಂಘಟಿಸ್ತಾ ಇದೆ. ಈ ಅಮಾವಾಸ್ಯೆ ಸೆಪ್ಟೆಂಬರ್ 11ರಂದು ಇರುವುದರಿಂದಾಗಿ ತಾಯಿ ಆತ್ಮನಲ್ಲಿ ವಿಲೀನವಾಗುವಂಥದ್ದು ಒಂದು ಸೃಷ್ಟಿಗೆ ಕಾರಣ. ಹಾಗೆಯೇ ಈ ಒಂದು ಸ್ತ್ರೀ ಮತ್ತು ಪುರುಷ ಈ ಸಮ್ಮಿಳನ ಚಂದ್ರ ಮತ್ತು ರವಿಯ ಒಂದು ಯೋಗದಿಂದಾಗಿ ಇಲ್ಲಿ ಉಂಟಾಗ್ತಾ ಇರುವಂಥದ್ದು ಮನಸ್ಸು ಆತ್ಮನಲ್ಲಿ ಲೀನವಾಗುವುದರಿಂದ ಅಧ್ಯಾತ್ಮದ ಒಂದು ಯೋಗ ಸೃಷ್ಟಿಯಾಗತ್ತೆ. ಮೂಲ ಮೋಕ್ಷತ್ವಕ್ಕೆ ಹೋಗುವ ಮಾರ್ಗ ಸೃಷ್ಟಿಯಾಗತ್ತೆ. ಅನೇಕ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲವನ್ನು ಸಂಪೂರ್ಣವಾಗಿ ಅಧ್ಯಾತ್ಮ ಚಿಂತನೆಗೆ ಹೋದಾಗ ಪಡೆಯುವ ಯೋಗದ ಜೊತೆಗೆ ಅದೆಷ್ಟೋ ಜನ್ಮದಲ್ಲಿ ಮಾಡಿದ ಮಂತ್ರ ಸಿದ್ಧಿಯನ್ನು ಪಡೆಯುವ ಯೋಗ ಕೂಡ ಇಲ್ಲೇ ಬರುತ್ತೆ. ಬುಧನ ಕೇತುಯುತಿಯು ಇಲ್ಲಿ ಅಮಾವಾಸ್ಯೆಯ ದಿನ, ಇಲ್ಲಿ ಅಮಾವಾಸ್ಯೆಯು ಕೂಡ ಆಗುವಂಥದ್ದು ಬುಧನ ಕೇತುಯುತಿತ್ವ ಇತ್ಯಾದಿಗಳೆಲ್ಲವೂ ಕೂಡ ಮಂತ್ರ ಸಿದ್ಧಿಯನ್ನು ಕೂಡ ಹೇಳ್ತಾ ಇದೆ. ಮಂತ್ರ ಅಂದರೆ ಮಾತಿನ ಸಿದ್ಧಿ ಕೂಡ ಹೌದು. ನಿಮ್ಮ ಮಾತು ಅತ್ಯಂತ ಬಲಯುತವಾಗಿ ಅತ್ಯುತ್ತಮವಾದಂತಹ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ಯೋಗ್ಯವಾದಂತಹ ಸಮಯ ಕೂಡ ಇದು ಹೌದು. ಗುರು ಅಲ್ಲಿ ಇದ್ದರೂ ಕೂಡ ತಂದೆಯ ಗ್ರಹವೇ ಗುರುಗ್ರಹವಾಗ್ತಾನೆ. ಪಿತೃಕಾರಕ ಅಂತ ತಂದೆಯು ಕೂಡ ಗುರುಸ್ಥಾನವನ್ನೇ ಹೊಂದಿರುವಂಥದ್ದು. ಮಾತೃಕಾರಕ ತಾಯಿ ಕೂಡ, ತಾಯಿ ತಂದೆ ಇಬ್ಬರೂ ಕೂಡ ಗುರುಸ್ಥಾನದವರೇ. ಆದ್ದರಿಂದ ಮೊದಲನೇ ಅರ್ಹತೆ ತಾಯಿ ತಂದೆಯ ಸಂಪೂರ್ಣ ಆಶೀರ್ವಾದ ಬಲ. ಪಿತೃವರ್ಗ ಮಾತೃವರ್ಗದ ಆಶೀರ್ವಾದದ ಬಲದಿಂದ ಗುರುವೇದಲ್ಲಿದ್ದರೂ ಕೂಡ ಈ ಒಂದು ದೈವ ಬಲ ನಿಮಗೆ ಕೈ ಹಿಡಿಯುತ್ತೆ. ಹಾಗಾಗಿ ತಾಯಿಗೆ ಯಾವುದೇ ರೀತಿಯಾಗಿ ತಂದೆಗೆ ತಿರುಗಿ ಹೇಳದೆ ಗುರು ಸ್ಥಾನದಲ್ಲಿ ನೋಡಿ ಅವರ ಮಾರ್ಗದರ್ಶನವನ್ನು ಪಡೆಯುತ್ತಾ, ಅವರೊಮ್ಮೆ ಇಲ್ಲದಿದ್ದರೂ ಮನಸ್ಸಿನಲ್ಲಿ ನಮಸ್ಕಾರ ಮಾಡಿ ದಿನ ಪ್ರಾರಂಭ ಮಾಡಿ, ಇದ್ದಲ್ಲಿ ಕಾಲಿಗೆ ನಮಸ್ಕಾರವನ್ನು ಕೈ ಮುಟ್ಟಿ ಮಾಡಿಯೇ ನಿಮ್ಮ ದಿನ ಪ್ರಾರಂಭವಾದಾಗ ಈ ಯೋಗವನ್ನು ಪಡೆಯೋದಕ್ಕೆ ಮೊದಲನೇ ಅರ್ಹತೆ ನಿಮಗೆ ಉಂಟಾಗತ್ತೆ. ಎರಡನೇದಾಗಿ ಈ ದ್ವಿತೀಯಾಧಿಪತಿ ಕುಟುಂಬ, ಮಿತ್ರಕ್ಷೇತ್ರ, ಹಣಕಾಸಿನ ವ್ಯವಸ್ಥೆಯ ಅಧಿಪತಿಯಾದ ಬುಧ, ಏಕಾದಶ ಲಾಭಾಧಿಪತಿಯಾದ ಬುಧನ ಯುತಿ ಏನಿದೆ, ಕೇತುವಿನ ಜೊತೆಗೆ ನಿಪುಣ ಯೋಗ ರವಿಬುಧ ಯುತಿಯಿಂದ ಇದ್ದು ಮನಸ್ಸು ಮತ್ತು ಬುದ್ಧಿ ಎರಡೂ ಕೂಡ ಆತ್ಮನಲ್ಲಿ ಲೀನವಾಗುವ ಮಹಾಯೋಗ ಸೃಷ್ಟಿಯಾಗುವುದರಿಂದ ಕೇತು ಅದಕ್ಕೆ ಬಾಧಿತನಾಗ್ತಾನೆ. ಕೇತು ಅದಕ್ಕೆ ಬಾಧಿತನಾಗುವುದರಿಂದಾಗಿ ಕೇತುವಿನ ಮಾಯೆಯಿಂದ ಅಥವಾ ಕೇತುವಿನ ಒಳ್ಳೆಯ ಫಲವನ್ನು ಪಡೆಯುವುದರಿಂದ ಈ ಯೋಗವು ಅತ್ಯಂತ ದೊಡ್ಡ ಯೋಗವಾಗಿ ಪರಿಣಮಿಸುತ್ತೆ. ಎಲ್ಲಿ ಅಧ್ಯಾತ್ಮ ಚಿಂತನೆ ಇಲ್ಲ, ಆಸ್ತಿಕತ್ವ ಇಲ್ಲ, ವಿನಯತೆ ಇಲ್ಲ, ಅಹಂಕಾರ ಇದೆ, ಅರ್ಥಾತ್ ಎರಡೇ ವಿಭಾಗ, ಒಂದು ಪಾಪ ಇನ್ನೊಂದು ಪುಣ್ಯ. ಪಾಪ ಯಾವುದೆಲ್ಲ ನಮಗೆ ಸಂತೋಷಕ್ಕೆ ವಿರುದ್ಧವಾದ ವ್ಯವಸ್ಥೆ ಇದೆಯಲ್ಲ ಅವೆಲ್ಲ ಪಾಪ. ಸಿಟ್ಟು, ಬೇಸರ, ಅಳು, ದೀರ್ಘಕಾಲಿಕ ಚಿಂತನೆ ಅಂದರೆ ಭವಿಷ್ಯತ್ತಿನ ಬಗ್ಗೆ ಏನಾಗೋಗುತ್ತೋ ಏನೋ ಅಂತ ಯೋಚನೆ, ನನ್ನ ಬಗ್ಗೆ ನನಗೇ ಚಿಂತನೆ, ನಾನೇ ಸರಿ ಇಲ್ಲ, ನನಗೇ ಅಪರಾಧಿ ಭಾವ, ಮತ್ತು ನನಗೆ ಹೀಗಾಗತ್ತಲ್ಲ, ನನಗೆ ಮಾತ್ರ ಹೀಗೆ ಮಾಡ್ತಾರೆ, ಇವರು ಪಾರ್ಶಲಿಟಿ ಮಾಡ್ತಾರೆ, ನನಗೆ ಮಾತ್ರ ಯಾಕೆ ಹೀಗೆ ಮಾಡ್ತಾರೆ, ಈ ರೀತಿಯಾದ ಯೋಚನೆಗಳೆಲ್ಲವೂ ಕೂಡ ಪಾಪಗಳು. ನಾನು ಸದಾ ಸಂತೋಷವಾಗಿ ವರ್ತಮಾನ ಕಾಲದಲ್ಲಿ ಪ್ರತಿ ಕ್ಷಣವನ್ನು ಕೂಡ ಭವಿಷ್ಯತ್ತಿನ ಯಾವುದೇ ಚಿಂತೆ ಇಲ್ಲದೆ ಇವತ್ತಿನ ಒಂದು ವರ್ತಮಾನ ಕಾಲದ ಪ್ರತಿ ಕ್ಷಣವನ್ನು ಕೂಡ ಸಂತೋಷದಿಂದ ಆಸಕ್ತಿಯುಕ್ತವಾಗಿ ಸದ್ಬಳಕೆಯನ್ನು ಸಂಪೂರ್ಣವಾಗಿ ನನ್ನನ್ನು ನಾನು ತೊಡಗಿಸಿಕೊಂಡರೆ, ಸಂತೋಷಯುಕ್ತವಾದ ಆಸಕ್ತಿಯುಕ್ತವಾದ ಮನಸ್ಸಿನಿಂದ ತೊಡಗಿಸಿಕೊಂಡರೆ ಕೇತು ಬಾಧೆ ನಿವಾರಣೆ ಆಗುತ್ತೆ. ಅದಕ್ಕೆ ದೈವ ಬಲಕ್ಕೆ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆ ಅತ್ಯಂತ ಬಲವನ್ನು ಕೊಡುತ್ತೆ. ಅದರಿಂದಾಗಿ ಸರಿಯಾದ ಅರ್ಹತೆಯನ್ನು ಆ ವ್ಯಕ್ತಿ ಪಡಿತಾನೆ. ಎರಡನೇದಾಗಿ ಈ ಮಹಾಯೋಗವನ್ನು ಪಡೆಯೋದಕ್ಕಾಗಿ. ಹಾಗಾಗಿ ಅಮಾವಾಸ್ಯೆಯ ದಿನ ವಿಶೇಷವಾಗಿ ಇದು ಮಹಾಯೋಗ, 7 ಜನ್ಮದ ಅಧ್ಯಾತ್ಮ ಸಾಧನೆಯಿಂದ ಬರುವಂತಹ ಮಹಾಜ್ಞಾನವನ್ನು ಪಡೆಯುವ ಯೋಗ ಆಗಿರುತ್ತೆ. ಜಲಕಾರಕನಾದ ಚಂದ್ರನು ಹೊಟ್ಟೆಯ ಭಾಗದಲ್ಲಿ ಅಮಾವಾಸ್ಯೆ ಸೃಷ್ಟಿ ಮಾಡ್ತಾ ಇರುವುದರಿಂದ ಈ ಒಂದು ಅಗ್ನಿತತ್ವದ ಮೂಲಕವಾಗಿ ಗಾಳಿಯ ತತ್ವವು ಕೂಡ ಸೇರಿಕೊಂಡಿರುವಂಥದ್ದು, ಪ್ರಾಣಶಕ್ತಿಯ ಜೊತೆಗೆ ಎಲ್ಲವೂ ಕೂಡ ಬೆರೆತಿರುವಂಥ ಮಹಾಯೋಗ ಆಗಿರೋದ್ರಿಂದ
ಆಂಜನೇಯನ ಆರಾಧನೆಯು ಕೂಡ ಫಲವನ್ನು ಅತ್ಯಂತ ಉತ್ತಮವಾಗಿ ಕೊಡಬಲ್ಲದು. ಪಂಚ ಪ್ರಾಣಶಕ್ತಿಯನ್ನು ಕೂಡ ಆಂಜನೇಯನ ಆರಾಧನೆ ಮತ್ತೆ ಕ್ರಿಯಾಶೀಲವನ್ನಾಗಿ ಮಾಡಬಲ್ಲದು. ನೀರನ್ನು ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಇಲ್ಲಿ ಮೊದಲು ಗಮನಿಸಬೇಕಾಗಿದ್ದು, ತಾಯಿ ತಂದೆಗೆ ನಮಸ್ಕಾರ ಮಾಡಿ, ಗುರು ಪ್ರಾರ್ಥನೆ ಮಾಡಿ, ನಾಗಶಕ್ತಿ ವಿನಾಯಕನ ಮಾನಸ ಪೂಜಾರಾಧನೆಯನ್ನು ಮಾಡಿ, ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ ಅನ್ನುವಂಥ ಜಪವನ್ನು 1000ರಷ್ಟು ಮಾಡಿ, 1008 ಮಾಡಿದ್ರೆ 108 ನೀರಿಗೆ ಅಭಿಮಂತ್ರಣವನ್ನು ಮಾಡಿ, 10,000 ಮಾಡಿದ್ರೆ 1,000ದಷ್ಟು ನೀರಿಗೆ ಅಭಿಮಂತ್ರಣವನ್ನು ಮಾಡಿ ನೀವು ಕುಡಿಯುವುದರಿಂದ 10,000 ಮಾಡಲಿಕ್ಕೆ ಬಹಳ ಸಮಯವೇ ಬೇಕಾಗುವುದಿಲ್ಲ. ಮಾನಸ ಪೂಜೆ ಮಾಡಿ ಅಮಾವಾಸ್ಯ ದಿವಸ ಸಂಜೆ ಅದಕ್ಕೋಸ್ಕರನೇ ಸಮಯವನ್ನು ಇಟ್ಟುಕೊಂಡ್ರೆ ನಿಮ್ಮ ಆಂತರಿಕ ಪ್ರಪಂಚದಲ್ಲಿ ಒಮ್ಮೆ ನೀವು ಕಾಲನ್ನಿಟ್ಟರೆ ಬಾಹ್ಯ ಪ್ರಪಂಚವನ್ನು ಅತಿ ಸುಲಭವಾಗಿ ಗೆಲ್ಲುವ ವ್ಯಕ್ತಿಗಳಾಗಿಬಿಡ್ತೀರ. ಹಾಗಾಗಿ ಮನುಷ್ಯನಿಗೆ ನೋಡಿ, ಮಾಯೆ ಎನ್ನುವುದು ಹೊರಗಡೆ ಪ್ರಪಂಚದ ಒತ್ತಡವನ್ನೇ ಜಾಸ್ತಿ ಕೊಡುತ್ತೆ. ಎಷ್ಟೊತ್ತಿಗೂ ನಂಗೆ ಧ್ಯಾನ ಮಾಡೋಕ್ಕೆ ಸಮಯ ಇಲ್ಲ, ಅದೆಲ್ಲ ವಯಸ್ಸಾದ ಮೇಲೆ ಮಾಡೋದು, ದೇವ್ರ ನಾಮ ಹೇಳೋದು ಇತ್ಯಾದಿಗಳೆಲ್ಲ ಬರೋದು ಯಾಕೆ ಅಂತ ಕೇಳಿದ್ರೆ ಈ ಮಾಯೆಯ ಛಾಯೆ. ಅದನ್ನೇ ರಾಹುಕೇತು ಅಂತ ಹೇಳಿರುವಂಥದ್ದು. ಆದ್ದರಿಂದ ದಿನಕ್ಕೆ ಒಂದು ಅರ್ಧ ಗಂಟೆಯೋ 3/4 ಗಂಟೆಯೋ ನಮ್ಮ ಆಂತರಿಕವಾದ ಮಹಾಪ್ರಪಂಚವನ್ನು ಪ್ರವೇಶ ಮಾಡಿಬಿಟ್ರೆ ಸ್ವಾಭಾವಿಕವಾಗಿಯೇ ಬಾಹ್ಯ ಪ್ರಪಂಚ ಅತ್ಯಂತ ಸುಲಭವಾಗಿ ನಿಮ್ಮ ಕೈ ಹಿಡಿತದಲ್ಲಿರುತ್ತೆ. ಆದ್ದರಿಂದಾಗಿ ಆ ಆಂತರಿಕ ಪ್ರಪಂಚಕ್ಕೆ ಹೋಗಲಿಕ್ಕಾಗಿಯೇ ಮಾನಸ ಪೂಜೆಯನ್ನು ನೀವು ಮಾಡ್ತಾ ಬಂದರೆ ಮನಸ್ಸು ಆತ್ಮನಲ್ಲಿ ಲೀನವಾಗುವಂತಹ ಮಾರ್ಗವನ್ನು ಇದೇ ಕೇತು, ಇದೇ ನಾಗಶಕ್ತಿ ವಿನಾಯಕ ನಿಮಗೆ ಖಂಡಿತವಾಗಿಯೂ ನೆರವೇರಿಸ್ತಾನೆ. ಆದ್ದರಿಂದಾಗಿ ಓಂ ಶ್ರೀ ನಾಗಶಕ್ತಿ ವಿನಾಯಕ ಎನ್ನುವ ಜಪವನ್ನು ಮಾನಸ ಪೂಜೆಯ ನಂತರ ತೀರ್ಥಾಕ್ರಮವಾಗಿ ಮಾಡಿಕೊಂಡ್ರೆ ಆ ಒಂದು ಬಿಂಬವನ್ನು ಗಮನಿಸಿ. ಈಗಾಗಲೇ ಈ ವಿಡಿಯೋದ ಮುಂದಿನ ಕ್ಲಿಪ್ಪಲ್ಲಿ ಆ ಮಾನಸ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ನಾವು ಕೊಟ್ಟಿದ್ದೇವೆ. ಯಾರ್ಯಾರಿಗೆ ಆ ಮಾನಸ ಪೂಜೆ ಇನ್ನುವರೆಗೂ ತಲುಪಿಲ್ಲ ಅವರು ವಾಟ್ಸಪ್ ಮಾಡ್ಬೋದು. ದಯವಿಟ್ಟು ಯಾವುದೇ ಕಾರಣಕ್ಕೂ ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಬೇಡಿ, ಏನೂ ಉತ್ತರ ಸಿಗೋದಿಲ್ಲ. ವಾಟ್ಸಪ್ ಮಾಡಿ. ನೆಗೆಟಿವ್ ಕಾಮೆಂಟ್ ಮಾಡೋರು ವಾಟ್ಸಪ್ ಮಾಡ್ಬೋದು, ಯಾಕೆಂದರೆ ನಿಜವಾದ ಉತ್ತರ ಸಿಗುತ್ತೆ ಅವರಿಗೆ. ಹಾಗಾಗಿ ಉತ್ತಮವಾದಂತಹ ಮಾಹಿತಿ ಪಡೆಯೋರು ಇಲ್ಲಿ ನೀವು ಹಾಕಿದಾಗ ಮಾನಸ ಪೂಜೆ ಅಂದರೆ ಅದು ಕೂಡ ಉಚಿತವಾಗಿ ನಿಮಗೆ ಲಭ್ಯ ಆಗುತ್ತೆ. ಇಲ್ಲಿ ಈಗ ಈ ಒಂದು ಸಿಂಹ ರಾಶಿಯವರಿಗೆ ಈ ಕೇತುವಿನ ಛಾಯೆ ನಿವೃತ್ತಿ ಆದರೆ ಅಮಾವಾಸ್ಯೆ ದಿನ ಅನುಷ್ಠಾನ ನಿಮ್ಮ ಆಂತರಿಕ ಪ್ರಪಂಚನವನ್ನು ಅನಾವರಣಗೊಳಿಸುವುದರ ಮೂಲಕವಾಗಿ ಪೂರ್ವಜನ್ಮದ ಜ್ಞಾನವೂ ಕೂಡ ನಿಮಗೆ ಸಿಗುವುದರಿಂದ ಆ ಯೋಗಗಳು ಕೂಡ ಪೂರ್ವಜನ್ಮದಿಂದ ಉಂಟಾಗಬಲ್ಲ ಯೋಗಗಳು, ಎಷ್ಟೋ ಸಾಧನೆಯ ಯೋಗಗಳು ಈಗ ಮತ್ತೆ ತೆರೆದುಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಆದ ನಂತರದಲ್ಲಿ ದ್ವಿತೀಯದ ಅಲ್ಲಿ ಬುಧನು ಪ್ರವೇಶ ಮಾಡ್ತಾ ದ್ವಿತೀಯ ಸ್ಥಾನಕ್ಕೆ ಹೋಗುವುದರಿಂದ ನಿಮ್ಮ ವಾಕ್ಚಾತುರ್ಯ, ನಿಮ್ಮ ವ್ಯಂಗ್ಯವಿಲ್ಲದ ಮಹಾಯೋಗ ಇರುವಂತಹ ಈ ಒಂದು ಬುಧನ ವಾಕ್ಕಾರಕನ ಒಂದು ವ್ಯವಸ್ಥೆಯಿಂದಾಗಿ ಹಣಕಾಸಿನ ವ್ಯವಹಾರ, ಕೌಟುಂಬಿಕವಾದಂತಹ ನಿರ್ವಹಣೆ ಇತ್ಯಾದಿಗಳಲ್ಲಿ ನಿಮ್ಮ ಮಾತು ತುಂಬ ಬಲಯುತವಾಗಿ ನಡೆಯಬಲ್ಲದು. ಅತ್ಯಂತ ಬುದ್ಧಿಮತ್ತೆಯ ನಿರ್ಣಯಗಳು ನಿಮ್ಮ ಜೀವನದಲ್ಲಿ ಹೊರಹೊಮ್ಮಬಲ್ಲದು. ಆಂಜನೇಯನ ಆರಾಧನೆ ಕೂಡ ಅದಕ್ಕೆ ಅತ್ಯಂತ ಸೂಕ್ತವಾದ ದೈವ ಬಲವನ್ನು ನೀಡುತ್ತೆ. ಆ ದೈವ ಬಲದ ಮೂಲಕವಾಗಿ ನಿಮ್ಮ ಮಾತುಗಳು ಅತ್ಯಂತ ಪ್ರಾಬಲ್ಯತೆಯನ್ನು ಹೊಂದುವುದರಿಂದ ಅದು ಜೀವನದಲ್ಲಿ ಸಂಪೂರ್ಣವಾದ ನಿರ್ಧಾರ, ಜೀವನಕ್ಕೆ ಉತ್ತಮವಾದ ಕೆಲಸ ಮಾಡುವ ನಿಟ್ಟಿನಲ್ಲಿ ನಿರ್ಧಾರ ಹೊರಬರುವ ಯೋಗವಿರುವುದರಿಂದ ದ್ವಿತೀಯದಲ್ಲಿ ಸುಸ್ಥಾನಗತನಾದಂತಹ ಈ ಬುಧನ ಒಂದು ಗ್ರಹ ಸ್ಥಿತಿಯಿಂದಾಗಿಯೇ ನಿಮ್ಮ ಜೀವನ ನಿರ್ಧಾರಗಳು ಜೀವನವನ್ನು ಅತ್ಯಂತ ಸುಲಭವಾಗಿ ನಿರ್ವಹಣೆ ಮಾಡುವ ಲಾಭದಾಯಕವಾದ ಬುಧನ ಆ ಲಾಭಾಧಿಪತಿಯ ಮತ್ತು ದ್ವಿತೀಯಾಧಿಪತಿಯ ಬುಧನಿಂದ ನಿಮಗೆ ಉಂಟಾಗುತ್ತೆ. ಇಂತಹ ಒಂದು ಮಹಾಯೋಗವನ್ನು ಪಡೆಯುವ ಅರ್ಹತೆ ನಿಮಗೆ ಯಾವ್ಯಾವ ರೀತಿಯಿಂದ ಇದೆ ಅದನ್ನು ನೀವೇ ಅರ್ಥೈಸಿಕೊಂಡು ನಿಮ್ಮ ವ್ಯಕ್ತಿತ್ವದಲ್ಲಿ ಏನಾದರೂ ಈ ಒಂದು ಉತ್ತಮ ಯೋಗವನ್ನು ಪಡೆಯಲಿಕ್ಕೆ ಬಾಧಕವಿದ್ದರೆ ಆ ವ್ಯಕ್ತಿತ್ವದಲ್ಲಿ ಬದಲಾವಣೆ ಮಾಡಿಕೊಳ್ಳಿ. ಉದಾಹರಣೆಗೆ ಈಗಾಗಲೇ ಹೇಳಿದಂತೆ ಸಂತೋಷಕ್ಕೆ ವಿರುದ್ಧವಾದ ಯೋಚನೆಗಳನ್ನೇ ಬಿಟ್ಬಿಡಿ, ಅದು ನಿಮ್ಮ ಮಹಾ ಅರ್ಹತೆಯನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ ಒಳ್ಳೆಯ ಯೋಗವನ್ನು ಪಡೆಯೋದಕ್ಕೆ, ಒಳ್ಳೆಯ ಸಂತೋಷವನ್ನು ಪಡೆಯುವುದಕ್ಕಾಗಿ. ಹಾಗಾಗಿ ನಿತ್ಯ ಸಂತೋಷಯುಕ್ತವಾದ ಮನಸ್ಸು ನಿಮ್ಮದಾಗಲಿ. ಅದೇ ರೀತಿಯಾಗಿ ಇಲ್ಲಿ ತೃತೀಯದಲ್ಲಿ ಶುಕ್ರನು ಸ್ವಸ್ಥಾನಕ್ಕೆ ಬಂದು ಆ ಸಹೋದರಾದಿಗಳ ಸಂಪೂರ್ಣ ಸಹಕಾರವನ್ನು, ಆರ್ಥಿಕ ಸಹಕಾರವನ್ನು, ಉದ್ಯೋಗದಲ್ಲಿ ಉನ್ನತಿಯನ್ನು ಕೊಡುವಂಥ ಯೋಗವನ್ನು ತೋರಿಸ್ತಾ ಇದ್ದಾನೆ. ಇಲ್ಲಿ ಉದ್ಯೋಗಾಧಿಪತಿಯಾದಂತಹ ಶುಕ್ರನು ತೃತೀಯಕ್ಕೆ ಬಂದು ಸಹೋದರರ ಸಹಾಯದಿಂದ ಉದ್ಯೋಗ ಲಭ್ಯ ಆಗುವಂಥ ಯೋಗಗಳು ಮತ್ತು ಅತ್ಯುತ್ತಮವಾದ ಉದ್ಯೋಗ ಸಹೋದರರ ಜೊತೆಗೆ ಸೇರಿ ಮಾಡುವುದರಿಂದ ಲಾಭಾಂಶಗಳು, ಅನೇಕ ವಿಧವಾದ ಸಹೋದರಿಯರ ಸಂಪೂರ್ಣ ಸಹಕಾರ, ಆಶೀರ್ವಾದ ಬಲ ನಿಮ್ಮನ್ನು ಮೇಲೆತ್ತುವ ಎಲ್ಲ ಯೋಗವನ್ನು ಈ ಒಂದು ಶ್ರಾವಣ ಮಾಸ ನಿಮಗೆ ನೀಡ್ತಾ ಇದೆ. ಇನ್ನು ಚತುರ್ಥಕ್ಕೆ ಗುರು ದೃಷ್ಟಿ ಇರುವುದರಿಂದಾಗಿ ವ್ಯಯದಲ್ಲಿದ್ದರೂ ಕೂಡ ಗುರು ಚತುರ್ಥದಲ್ಲಿ ಸುಖಸ್ಥಾನಕ್ಕೆ ದೃಷ್ಟಿಯನ್ನು ಹೊಂದಿ ಸುಖಸ್ಥಾನದ ಅಧಿಪತಿ ಏಕಾದಶದಲ್ಲಿರುವುದರಿಂದ ಅನೇಕರು ಭೂಮಿಯಿಂದ ಮತ್ತು ಸಹೋದರರಿಂದ ಮತ್ತು ಬಂಗಾರದ ಯೋಗದಿಂದ ಅಥವಾ ಬಂಗಾರ ಕೆಲಸ ಮಾಡ್ತಾ ಇದ್ದಂಥವ್ರು ಇರ್ಬೋದು, ಶೇರ್ ಮಾರ್ಕೆಟ್ ಮಾಡ್ತಾ ಇದ್ದಂಥ ಇರ್ಬೋದು, ಅವರೆಲ್ಲರೂ ಕೂಡ ಉತ್ತಮವಾದಂಥ ಯೋಗವನ್ನು ಪಡೆಯೋದಕ್ಕೆ ಎಲ್ಲ ಯೋಗವನ್ನು ಕುಜ ಸೃಷ್ಟಿ ಮಾಡ್ತಾ ಇದ್ದಾನೆ.
ರಾಜಕೀಯವಾದಂಥ ಯೋಗಕ್ಕೂ ಕೂಡ ಶನೈಶ್ವರನ ಒಂದು ವ್ಯವಸ್ಥೆಯು ಇಲ್ಲಿ ಕಂಡು ಬರ್ತಾ ಇದೆ. ಸಪ್ತಮದಲ್ಲಿ ರಾಹುವಿನ ವ್ಯವಸ್ಥೆಯಿಂದ ವಿದೇಶ ಮತ್ತು ಈ ರಾಜಕೀಯ ಯೋಗಗಳು, ಅದರಲ್ಲಿ ಅತ್ಯುತ್ತಮವಾದ ಲಾಭವನ್ನು ಪಡೆಯುವಂಥ ಮಹಾಯೋಗಗಳು ಸೃಷ್ಟಿಯಾಗಿದೆ. ಆದರೆ ಯಾರು ಈ ಮಾಯೆಯ ಬಲೆಗೆ ಸಿಕ್ಕಿದಾರೋ ಅವರಿಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಗೋದಿಲ್ಲ. ಯೋಗ ಕಾಣುತ್ತೆ, ಮುಂದೆ ಹೋಗೋದಕ್ಕಾಗೋದಿಲ್ಲ. ಕೊನೆಯ ಕ್ಷಣದಲ್ಲಿ ಹಿಂದೆ ಬರುವಂತಹ ಸನ್ನಿವೇಶ ಉಂಟಾಗುತ್ತೆ ಎಷ್ಟೋ ಜನರಿಗೆ. ಹಾಗಾಗಿ ಆ ಒಳ್ಳೆಯ ಯೋಗಗಳು ಕೈತಪ್ಪಿ ಹೋಗುವುದನ್ನು ಕಣ್ಣಾರೆ ಕಂಡಾಗ ಬೇಸರ ಆಗುತ್ತೆ. ಆ ಬೇಸರವೇ ಸಂತೋಷದ ವಿರುದ್ಧ ಕ್ರಿಯೆ, ಅದೇ ಪಾಪ. ಅದರಿಂದಾಗಿ ಆ ಪಾಪವನ್ನು ಮಾಡದೇ ಇರತಕ್ಕಂತಹ ವ್ಯವಸ್ಥೆಗೆ ಬರಬೇಕು ಅಂದರೆ ಈ ಮಾನಸ ಪೂಜೆಗೆ ನೀವು ಶರಣಾಗಲೇಬೇಕು. ಆಗ ನಿಮಗೆ ಅತಿ ಸುಲಭವಾಗಿ ನಿಮ್ಮ ಕೇತು ದೋಷ ನಿವಾರಣೆ ಆಗುತ್ತೆ. ನಿಮ್ಮ ಜಾತಕದಲ್ಲಿ ಕೇತು ಎಲ್ಲಿದ್ದು ಯಾವುದಕ್ಕೆ ಬಾಧಕನಾಗಿದ್ದಾನೋ ಆ ದೋಷವನ್ನು ಕೂಡ ನಿವಾರಣೆ ಮಾಡೋದ್ರ ಮೂಲಕ ಈ ಗೋಚಾರದಲ್ಲಿ ಕಂಡುಬರುವ ಸಿಂಹರಾಶಿಯಲ್ಲಿರುವ ಕೇತುವಿನ ದೋಷವು ಕೂಡ ನಿವಾರಣೆ ಆಗುತ್ತೆ. ಅದೇ ರೀತಿಯಾಗಿ ಇನ್ನು ಈ ಒಂದು ಸಿಂಹರಾಶಿಯಿಂದ ಪಂಚಮದ ಅಧಿಪತಿಯಾದ ಗುರು ವೇದದಲ್ಲಿ ಇರುವುದರಿಂದ ನಿಮ್ಮ ಮಹಾಜ್ಞಾನವು ನಿಮ್ಮ ಜೀವನಕ್ಕೆ ಉಪಯೋಗವಾಗದಿರುವಂಥ ಯೋಗದಲ್ಲಿ ಕುಳಿತರೂ ಕೂಡ ತಾಯಿ ತಂದೆಯ ಗುರುಸ್ಥಾನದಲ್ಲಿರುವುದರಿಂದ ತಾಯಿ ತಂದೆಯ ಮಾರ್ಗದರ್ಶನ, ಗುರು ಮಾರ್ಗದರ್ಶನದಿಂದ ಆ ದೋಷ ಹೋಗಿ ನಿಮ್ಮ ಜ್ಞಾನವು ಸದುಪಯೋಗಕ್ಕೆ ಬರಬಲ್ಲದು. ಅದೇ ರೀತಿಯಾಗಿ ಉತ್ತಮವಾದ ಅಧ್ಯಯನಕ್ಕೂ ಕೂಡ ಮಹಾಯೋಗ ತಾಯಿ ತಂದೆಯ ಆಶೀರ್ವಾದದ ಬಲದಿಂದ ಉಂಟಾಗುತ್ತೆ. ಇನ್ನು 6ನೇ ಮನೆಯ ಅಧಿಪತಿ 6ನೇ ಮನೆಗೆ ಗುರು ದೃಷ್ಟಿ ಇರುವುದರಿಂದಾಗಿ ಶತ್ರುವಿನ ಯಾವುದೇ ಬಾಧೆಗಳು ಕಂಡು ಬರುವುದಿಲ್ಲ ಮತ್ತು ನಿಮಗೆ ನೀವು ಶತ್ರುವಾಗುವಂಥ ಯಾವ ಲಕ್ಷಣಗಳು ಇಲ್ಲಿಲ್ಲ. ಹಾಗಾಗಿ ನಿಮ್ಮ ಮಾತು, ನಿಮ್ಮ ನಡೆ, ನಿಮ್ಮ ನಿರ್ಧಾರಗಳು ನಿಮಗೆ ಮಿತ್ರತ್ವದಿಂದ ಸಹಕರಿಸುವಂಥ ಯೋಗವನ್ನು ಹೊಂದಿದ್ದಾವೆ. ಅದೇ ರೀತಿಯಾಗಿ ಸಪ್ತಮದಲ್ಲಿ ರಾಹು ಇರುವಂಥದ್ದು ಚಂದ್ರನ ಪೂರ್ಣಿಮೆಯನ್ನು ಸೃಷ್ಟಿ ಮಾಡಿ ಚಂದ್ರ ರಾಹು ಯುತಿಯಿಂದಾಗಿ ಒಂದು ಮಹಾ ಸಾಧನಾ ಯೋಗವನ್ನು ಸೃಷ್ಟಿ ಮಾಡ್ತಾ ಇವೆ. ಆದ್ದರಿಂದ ಲೌಕಿಕ ಸಾಧನೆಗೆ ಈ ಪೌರ್ಣಿಮೆಯಂದು ನೀವು ನೋಡಿ, ಸಪ್ತಮ ಅಂದ ತಕ್ಷಣ ಸಂಗಾತಿಗಳು ಮತ್ತು ಪ್ರೇಮಿಗಳು ಇಲ್ಲಿ ವಿರಸ ಬರ್ಬೋದು, ಗಲಾಟೆ, ಸಂಘರ್ಷ, ಅತಿಯಾದ ಮೋಹವನ್ನು ಬಿಡ್ಲಿಕ್ಕಾಗದೇ ಇರೋದು, ಅದರಿಂದ ಮತ್ತೆ ಒದ್ದಾಡೋದು, ಈ ರೀತಿಯಾದ ಯೋಗಗಳೆಲ್ಲ ಈ ರಾಹುವಿನ ಮಾಯೆಯಿಂದ ಕಂಡು ಬರುತ್ತೆ. ಆದರೆ ಈ ಒಂದು ಪೌರ್ಣಿಮೆಯ ದಿವಸ ಯಾರೆಲ್ಲ ಲೌಕಿಕವಾದ ಆಶೋತ್ತರಗಳಿದೆಯಲ್ಲ ನೋಡಿ, ರಾಹು ಇದ್ದಾಗ ಆಸೆಯನ್ನು ಹುಟ್ಟಿಸಿ ಅದಕ್ಕೆ ಹೊಡೆತ ಕೊಡುವಂಥ ಕೆಲಸವನ್ನು ಕೇತು ಮಾಡಿಬಿಡ್ತಾನೆ. ಅದರಿಂದಾಗಿ ಏನಾಗುತ್ತೆ ಅಂದರೆ ವೈರಾಗ್ಯ ಬರೋದಕ್ಕೆ ಕಾರಣಕರ್ತರಾಗಿ ರಾಹುಕೇತುಗಳು ಮೋಕ್ಷಕಾರಕನಾಗಿ ಕೇತು ಮುಂದಿನ ಹೆಜ್ಜೆಯನ್ನು ಇಟ್ಬಿಡ್ತಾನೆ. ಲೌಕಿಕವಾದ ಆಶೋತ್ತರಗಳು ಈಡೇರ್ತದೆ ಅನ್ನೋ ಸಂಪೂರ್ಣ ಭರವಸೆಯೊಂದಿಗಿದ್ದಂತಹ ಒಂದು ಮನಸ್ಸಿಗೆ ತಕ್ಷಣವೇ ಅಮಾವಾಸ್ಯೆಯ ದಿವಸ ಬರ್ತಾ ಬಂದರೆ ಅಥವಾ ಅಮಾವಾಸ್ಯೆಯ ರೀತಿಯಲ್ಲಿ ಮನಸ್ಸು ಸಂಕುಚಿತವಾಗಿ ಬಿಟ್ಟರೆ ಮತ್ತೆ ಯೋಗಗಳು ತೆರೆದುಕೊಳ್ಳೋದೇ ಇಲ್ಲ. ಅದಕ್ಕೋಸ್ಕರ ಈ ಪೌರ್ಣಿಮೆಯಂದು ಮತ್ತು ಅಮಾವಾಸ್ಯೆಯಂದು ಶುದ್ಧ ಸಂಕಲ್ಪಿತರಾಗಿ ಅಧ್ಯಾತ್ಮ ಯೋಗಕ್ಕಾಗಿಯೂ ಮಂತ್ರಸಿದ್ಧಿ ಇತ್ಯಾದಿಗಳಿಗೂ ಮತ್ತು ನಿಮ್ಮ ಜೀವನದ ಮಹಾಸಿದ್ಧಿಗಾಗಿಯೂ ಅಮಾವಾಸ್ಯೆಯಂದು ಮತ್ತು ಈ ಪೌರ್ಣಿಮೆಯಂದು 28/8/26 ಪೌರ್ಣಿಮೆಯಂದು ನೀವು ನಾಗಶಕ್ತಿ ವಿನಾಯಕನ ಮಾನಸ ಪೂಜಾರಾಧನೆಯನ್ನು ಮಾಡಿ ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ ಎನ್ನುವ ಮಂತ್ರವನ್ನು ಸಾವಿರಾರು ಸಂಖ್ಯೆಯಲ್ಲಿ ನಿಗದಿ ಮಾಡಿಕೊಂಡು ಸಂಜೆಯ ಸಮಯದಲ್ಲಿ, ಪೌರ್ಣಿಮೆಯ ಸಮಯದಲ್ಲಿ ಮಾಡಿ ಅದನ್ನು ಜಲಾಭಿಮಂತ್ರಣ ಮಾಡಿ ನೀವು ತೆಗೆದುಕೊಳ್ತಾ ಹೋಗೋದರಿಂದಾಗಿ ಅತಿ ಸುಲಭವಾಗಿ ಅನೇಕ ದೇಹದ ದೋಷಗಳು, ಯೌಗಿಕ ದೋಷಗಳು ನಿವಾರಣೆ ಆಗುವ ಮೂಲಕ ಉತ್ತಮ ಯೋಗ ಮತ್ತು ಸಾಧನಾ ಯೋಗ ತೆರೆದುಕೊಳ್ಳುತ್ತೆ. ಪತಿ ಪತ್ನಿಯರಲ್ಲಿ ವಿರಸ ಇದ್ದರೂ ಕೂಡ ಅದನ್ನು ಸರಿ ಮಾಡುವಂತಹ ಮಹಾಯೋಗ ಇದು. ಪತಿ ಪತ್ನಿಯರು ಸೇರಿ ಇದನ್ನು ಮಾಡ್ತಾ ಬಂದರೆ ಈ ಮಾನಸ ಪೂಜೆಯನ್ನು ಯಾರೆಲ್ಲ ಪಡೆದಿದ್ದೀರೋ ದಯವಿಟ್ಟು ಅವರಿಗೊಂದು ನಾನು ಒಂದು ಸಂದೇಶ ಕೊಡ್ತೇನೆ, ಕೇಳಿ. ಮನೆಯಲ್ಲಿ ಒಂದೇ ಸಮಯದಲ್ಲಿ ದೊಡ್ಡದಾಗಿ ನೀವು ಪ್ಲೇ ಮಾಡಿ, ಬೇಕಿದ್ರೆ ಅದರ ಜೊತೆಗೆ ದೊಡ್ಡದಾಗಿ ಹೇಳುವ ಪ್ರಕ್ರಿಯೆಯನ್ನು ಮೊದಲು ಪ್ರಾರಂಭ ಮಾಡಿ. ಒಂದೇ ಸಮಯದಲ್ಲಿ ಮನೆಯ ವಾತಾವರಣವೇ ಅತ್ಯಂತ ಧನಾತ್ಮಕವಾಗಿ ಪರಿವರ್ತನೆ ಆಗುತ್ತೆ. ಅದರ ಮೂಲಕ ನಿಮ್ಮ ಮಕ್ಕಳ ಯೋಗವು ಕೂಡ ಅತಿ ಸುಲಭವಾಗಿ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಅವಕಾಶ ಸಿಗ್ತಾ ಹೋಗುತ್ತೆ. ಅವರಿಗಿರುವ ಪ್ರತಿಬಂಧಕಗಳು ಕಡಿಮೆ ಆದಾಗ ಸ್ವಾಭಾವಿಕ ಅವರು ಸಾಧನಾ ಯೋಗದತ್ತ ಹೋಗ್ತಾರೆ. ಇನ್ನು ಈ ಯಾರೆಲ್ಲ ಈಗಾಗಲೇ ನಮಗೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ನಾಗಶಕ್ತಿ ವಿನಾಯಕನ ಮೂಲ ಮಂತ್ರ ಹವನಕ್ಕೆ ಹೆಸರನ್ನು ಬರೆಸಿ ಹಿಂದಿನ ಪೂಜೆಗಳಲ್ಲೆಲ್ಲ ಅದರ ಪ್ರಸಾದ ನಿಮ್ಮ ಮನೆಗೆ ತಲುಪಿದೆಯೋ ಅವರು ಆ ಭಸ್ಮವನ್ನು ಇಟ್ಟುಕೊಂಡು ಅಭಿಮಂತ್ರಣ ಮಾಡುವ ಮೂಲಕವಾಗಿ ಆ ಭಸ್ಮವನ್ನು ಕೂಡ ಹೋಮಿಸಿದಂತಹ ನಾಗಶಕ್ತಿ ವಿನಾಯಕನ ಮೂಲ ಮಂತ್ರದಿಂದ ಹವನಿಸಿದಂತಹ ಭಸ್ಮ ಅದನ್ನು ನೀವು ಖಂಡಿತವಾಗಿ ಮತ್ತೆ ಓಂ ಶ್ರೀ ನಾಗಶಕ್ತಿ ವಿನಾಯಕ ಎನ್ನುವಂಥ ಅಭಿಮಂತ್ರಣ ಮಾಡಿ ಇಟ್ಟುಕೊಂಡು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಸಂಜೆಯಂದು ಆ ಕುಂಕುಮವನ್ನು ಕೂಡ ಅಭಿಮಂತ್ರಣ ಮಾಡಿ ಇಟ್ಟುಕೊಳ್ಳುವಂಥ ಮೂಲಕವಾಗಿ ನಿಮಗೆ ಅತ್ಯುತ್ತಮವಾದಂಥ ದೃಷ್ಟಿದೋಷಾದಿಗಳ ಬಾಧೆಯಿಂದ ಹೊರಬಂದು, ಮಾಯೆಯ ಛಾಯೆಯಿಂದ ಹೊರಬಂದು ನಿಮ್ಮ ನಿಜವಾದ ಯೋಗ ತೆರೆದುಕೊಳ್ಳುವುದಕ್ಕೆ ನಿಮಗೆ ಮಹಾ ಆತ್ಮಬಲ, ಮನೋಬಲ ಸಿಗುವ ಎಲ್ಲ ಸಾಧ್ಯತೆಗಳು ಖಂಡಿತ ಇದೆ. ಅನೇಕರು ಈಗಾಗಲೇ ಉತ್ತಮವಾದ ಫಲವು ನಮಗೆ ಸಿಗ್ತಾ ಇದೆ ಅಂತ ನೇರವಾಗಿ ತಮ್ಮ ಯಾವತ್ತೂ ಒಳ್ಳೆಯದಾದರೆ ಹೇಳೋದು ಕಡಿಮೆ, ಕೆಟ್ಟದಾದರೆ ತಕ್ಷಣ ಹೇಳಿಬಿಡ್ತಾರೆ, ಹೀಗೆ ಕೆಟ್ಟದಾಗ್ತಾ ಇದೆ, ನಮಗೆ ಹೀಗೆ ಕೆಟ್ಟದಾಗೋಯ್ತು ಅಂತ. ಆದರೆ ಯಾವುದೇ ವ್ಯಕ್ತಿ ಕೂಡ ಒಳ್ಳೆಯದಾಗಿದ್ದನ್ನು ಹೇಳೋದು ತುಂಬ ವಿಳಂಬ ಮಾಡ್ತಾರೆ. ಆದರೆ ಅಂಥದ್ರಲ್ಲೂ ಕೂಡ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯಿಂದ ನಮ್ಮ ಮನಸ್ಸು
ಸಂಪೂರ್ಣ ರಿಲ್ಯಾಕ್ಸ್ ಆಗ್ತಾ ನಮ್ಮ ಜೀವನ ಉತ್ತಮ ಹಂತದತ್ತ ಹೋಗುವ ಯೋಚನೆಗಳು ಎಷ್ಟೊಂದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ, ಉತ್ತಮ ಯೋಗಗಳು ಸೃಷ್ಟಿ ಆಗ್ತಾ ಇದೆ ಅಂತ ಈಗಾಗಲೇ ನಮಗೆ ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂಥವರಿಗೆಲ್ಲರಿಗೂ ಕೂಡ ನಮ್ಮ ಆತ್ಮೀಯ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಪೌರ್ಣಿಮೆಯ ನಂತರದ ದಿನಗಳು ಕೂಡ ಉತ್ತಮವಾಗಿಯೇ ಇದೆ, ಅದರಲ್ಲಿ ಏನು ಸಂದೇಹ ಇಲ್ಲ. ಆದರೆ ಅಮಾವಾಸ್ಯೆ ಮತ್ತು ಪೌರ್ಣಿಮೆಯನ್ನು ಮಾಡುವ ನಿಮ್ಮ ಅನುಷ್ಠಾನ ಅತ್ಯಂತ ಫಲದಾಯಕವಾಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಈ ಸಿಂಹ ರಾಶಿಯಿಂದ ಅಷ್ಟಮದಲ್ಲಿ ಗುರು ದೃಷ್ಟಿ ಇದ್ದು ದೀರ್ಘಾಯುಷ್ಯಕಾರಕನ ಅಂತ ಶನೇಶ್ವರ ಅಲ್ಲಿ ಇರುವುದರಿಂದ ಅನೇಕ ಸಂಕಷ್ಟಗಳಿಂದ ಬಿಡುಗಡೆಯನ್ನು ಶನೇಶ್ವರನೇ ಮಾಡ್ತಾನೆ. ಅಷ್ಟಮ ಶನಿ ಇದ್ದವರಿಗೆ ಬಹಳಷ್ಟು ಕಷ್ಟ ಇರ್ತದೆ. ಆದರೆ ಅದನ್ನು ಕೂಡ ನಾಗಶಕ್ತಿ ವಿನಾಯಕನ ಮಾನಸ ಪೂಜಾ ಆರಾಧನೆ ಮೂಲಕವಾಗಿ ಮಾಡ್ತಾ ಬಂದು ಈಶ್ವರನ ಮತ್ತು ಆಂಜನೇಯನ ಆರಾಧನೆಯನ್ನು ಓಂ ನಮಃ ಶಿವಾಯ ಮತ್ತು ಆಂಜನೇಯನ ಯಥಾಕ್ರಮವಾದ ಆರಾಧನೆಯಿಂದ ಈ ಒಂದು ಅಷ್ಟಮ ಶನಿಯ ದೋಷವೂ ಕೂಡ ನಿವಾರಣೆಯಾಗಿ ಪತಿ ಪತ್ನಿಯರಲ್ಲಿ ಈಗಾಗಲೇ ಉಂಟಾದ ವ್ಯಾಜ್ಯಗಳು ಇತ್ಯಾದಿಗಳೆಲ್ಲವೂ ಕೂಡ ನಿವಾರಣೆ ಆಗಲಿಕ್ಕೆ ಯೋಗ್ಯವಾಗಿ ರವಿ ಇಲ್ಲಿ ಬಂದು ಸೇರಿಕೊಂಡಿದ್ದಾನೆ. ಹಾಗಾಗಿ ಸಪ್ತಮಾಧಿಪತಿಯು ಮೇಲೆ ಗುರು ದೃಷ್ಟಿ ಇರುವುದರಿಂದಾಗಿ ಗುರು ವೇದಲ್ಲಿದ್ದರೂ ತಾಯಿ ತಂದೆ ಆಶೀರ್ವಾದದ ಬಲದಿಂದ ಈ ಒಂದು ದೋಷವು ನಿವಾರಣೆ ಆಗಲಿಕ್ಕೆ ಅವಕಾಶ ಇದೆ. ಇನ್ನು ಭಾಗ್ಯಾಧಿಪತಿಯಾದ ಕುಜ ಲಾಭಸ್ಥಾನಕ್ಕೆ ಬಂದಿರುವಂಥದ್ದು ಸಿಂಹ ರಾಶಿಯವರಿಗೆ ಅತ್ಯಂತ ದೊಡ್ಡ ಯೋಗವೇ, ಇದೇ ಮಹಾಯೋಗ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಸಿಂಹ ರಾಶಿಯವರಿಗೆ ಭಾಗ್ಯಾಧಿಪತಿಯಾದ ಕುಜ ಏಕಾದಶದಲ್ಲಿ ಸೇರಿ ಬಂದಿರುವಂಥದ್ದು ಕುಲದೇವತಾ ಸ್ಥಾನದ ಒಂದು ದೇವಿ ಇತ್ಯಾದಿಗಳಿದ್ದರೆ ಅಥವಾ ಆಂಜನೇಯ ಇತ್ಯಾದಿ ಕುಲದೇವತೆಗಳಾದವರಿಗೆ ಅವರ ಆರಾಧನೆ ಫಲವನ್ನು ಸಂಪೂರ್ಣ ಪಡೆಯುವ ಯೋಗ ಇದೆ. ಹಾಗಾಗಿ ಅಂತಹ ಒಂದು ಮಹಾಯೋಗದಲ್ಲಿ ಅತ್ಯುತ್ತಮವಾದ ಉದ್ಯೋಗ ಲಾಭ ಮತ್ತು ಯಾವುದೇ ಕೆಲಸದಲ್ಲಿ ಭೂ ವ್ಯವಹಾರ ಇತ್ಯಾದಿಗಳಲ್ಲಿ ಕೈ ಹಾಕಿದ್ದೆಲ್ಲ ಮಣ್ಣು ಹಾಕಿದ್ದೆಲ್ಲ ಬಂಗಾರ ಆಗತ್ತಲ್ಲ, ಮಣ್ಣು ಕೂಡ ಬಂಗಾರ ಆಗತ್ತೆ ಅಂತ. ಕೈ ಹಾಕಿದ ಮಣ್ಣು ಕೂಡ ಬಂಗಾರ ಆಗತ್ತೆ ಅನ್ನೋ ಗಾದೆ ಇದೆ. ಕೈ ಹಾಕಿದ್ದೆಲ್ಲ ಬಂಗಾರ ಆಗತ್ತೆ, ಕೈ ಇತ್ತಲ್ಲಿ ಬಂಗಾರ ಆಗತ್ತೆ ಅನ್ನುವಂಥ ಯೋಗ ಇದೆಯಲ್ಲ, ಅದು ಇಲ್ಲಿ ಕುಜನು ಏಕಾದಶದಲ್ಲಿ ಭಾಗ್ಯಾಧಿಪತಿಯಾಗಿ ಗೋಚರವಾಗ್ತಿರುವ ಈ ಒಂದು ಮಹಾಫಲ ಇಲ್ಲಿದೆ. ಅದರಿಂದಾಗಿ ಕುಜನ ಒಂದು ದೋಷವನ್ನು ನೀವು ಇಟ್ಟುಕೊಳ್ಳದೆ ಆ ಸಂಪೂರ್ಣವಾದ ಕುಜನ ಸಿಟ್ಟು ಬೇಸರ ಅವಳು ಇತ್ಯಾದಿಗಳಿಂದ ಮುಕ್ತರಾಗಿರುವ ಆ ವ್ಯಕ್ತಿಗಳಿಗೆ ಅತ್ಯಂತ ದೊಡ್ಡ ಲಾಭ ಆಗುವ ಯೋಗ ಇದೆ. ಹಾಗಾಗಿ ಗುರು ಆರಾಧನೆಯನ್ನು ಕೂಡ ಮಾಡ್ತಾ ಗುರು ಜಪ ಇತ್ಯಾದಿಗಳನ್ನು ಮಾಡ್ತಾ ಬಂದರೆ ನಿಮಗೆ ಎಲ್ಲ ಗ್ರಹಸ್ಥಿತಿಯ ಅತ್ಯುತ್ತಮವಾದ ಲಾಭವನ್ನು ಗುರುವು ಕೂಡ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗಾಗಿ ಮುಂದಿನ ವಿಡಿಯೋವನ್ನು ಕೂಡ ನೋಡಿ ಆ ಮೂಲಕ ಅದರ ಲಾಭವನ್ನು ಪಡೆದುಕೊಳ್ಳಿ. ಹಾಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಯಾವ ಕಾರಣಕ್ಕೂ ಮರಿಬೇಡಿ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕನ ಈ ಒಂದು ವಿಗ್ರಹವನ್ನು ನೋಡಿದಾಗ ಅಲ್ಲಿ ಪವಿತ್ರದ ಆಕಾರದಲ್ಲಿ ಯಜ್ಞೋಪವೀತವು ಬಂಧಿಸಲ್ಪಟ್ಟಿದ್ದು, ಯಜ್ಞೋಪವೀತ ಒಂದು ದೀರ್ಘವೃತ್ತಾಕಾರದಲ್ಲಿ ಗಣಪತಿಯ ಹೊಟ್ಟೆಯನ್ನು ಸುತ್ತಿರುವಂಥದ್ದು, ಕೈಯಲ್ಲಿ ಭಿಕ್ಷಾಪಾತ್ರೆ ಅಂತಂದರೆ ಉಪನಯನದ ಸಮಯದಲ್ಲಿ ಉಪನಯನದ ಒಟುವಾಗಿರುವ ಆ ಭಿಕ್ಷೆಯನ್ನು ಹಿಡಿದುಕೊಂಡಿರುವಂತಹ, ಒಂದು ಕೈಯಲ್ಲಿ ಮಕ್ಕಳಿಗಾಗಿ ಲಡ್ಡುವನ್ನು ಹಿಡ್ಕೊಂಡಿರುವಂತಹ ಆ ಒಂದು ಅದ್ಭುತವಾದಂತಹ ಆ ಒಂದು ಗಣಪತಿಯ ವಿಗ್ರಹ. ಹಾಗೆಯೇ ಇಲ್ಲಿ ಗಣಪತಿಯ ಮಂಡಲವನ್ನು ನಾವು ನೋಡ್ತಾ ಹೋದರೆ ನಾಗಶಕ್ತಿ ವಿನಾಯಕನ ವಿಶಿಷ್ಟವಾದ ಗಣಪತಿ ಮಂಡಲ. ಸಾಮಾನ್ಯವಾಗಿ ಗಣಪತಿ ಪೂಜೆಗೆ ಗಣಪತಿ ಮಂಡಲ ಇರುತ್ತೆ. ಒಂದು ಗಣಪತಿಯ ಮೂರ್ತಿ ಅಂತಂದರೆ ಗಣಪತಿಯ ಜೊತೆ ನಾಗ ಕೂಡ ಇರುವಂಥದ್ದು ಪ್ರತಿಯೊಂದು ಗಣಪತಿಯಲ್ಲಿ ಕಂಡುಬರುವ ಸತ್ಯ. ಅದರಲ್ಲೂ ಓಂ ನಾಗ ಯಜ್ಞೋಪವೀತಿನೇ ನಮಃ ಎನ್ನುವ ಅಷ್ಟೋತ್ತರದಲ್ಲಿ ಬರುವಂತಹ ಈ ನಾಗಶಕ್ತಿ ವಿನಾಯಕನ ಒಂದು ವೈಶಿಷ್ಟ್ಯತೆ, ಅದಕ್ಕೆ ತಕ್ಕಂತಹ ಮಂಡಲ, ಅದರ ಮೂಲ ಮಂತ್ರಕ್ಕೆ ತಕ್ಕಂತಹ ಮಂಡಲ ಏನಿದೆ ಇದು ಅದ್ಭುತವಾದಂಥದ್ದು. ಈಗಾಗಲೇ ಹೇಳಿದಂತೆ ಸತ್ವ ರಜತಮೋ ಗುಣಯುಕ್ತವಾಗಿ ತ್ರಿಕೋಣ ಮತ್ತು ಷಟ್ಕೋಣಗಳಿಂದ ಕೂಡಿದಂತಹ ಗಣಪತಿಯ ಮಂಡಲ, ಜೊತೆಗೆ ಒಂದು ನಾಗ. ಆ ನಾಗ ಆ ತಲೆಯ ಭಾಗದಲ್ಲಿದ್ದು ಓಂಕಾರವನ್ನು ಚಿತ್ರಿಸಿದಂತೆ ಕಾಣುವಂಥ ಅದರ ಬಾಲದ ರೂಪವು ಗಣಪತಿ ಕುಳಿತಂತೆ ಕಾಣುವಂಥ ಮಂಡಲ. ಅದೇ ರೀತಿಯಾಗಿ ಆ ನಾಗನ ಪವಿತ್ರ ಎನ್ನುವಂಥದ್ದು ಪದ್ಮಾಸನದಂತೆ ಗೋಚರವಾಗ್ತಾ ಧ್ಯಾನಕ್ಕೆ ಕುಳಿತಂಥ ಗಣಪತಿಯಂತೆ ಗೋಚರವಾಗುವಂಥ ಮಂಡಲ ಆಗಿದೆ. ಇಲ್ಲಿ ಆ ವಿನಾಯಕ ಮತ್ತು ನಾಗನ ಎರಡರ ಒಂದು ಸಮ್ಮಿಲನ ಏನಿದೆ, ಧ್ಯಾನಾವಸ್ಥೆಯಲ್ಲಿ ಕುಳಿತಾಗ ಇದು ಮಾನಸ ಪೂಜೆ. ಆ ಪವಿತ್ರವು ಒಂದು ಪದ್ಮಾಸನದಂತೆ ಕಾಣ್ತಾ ಇದೆ. ಧ್ಯಾನಾವಸ್ಥೆಯಲ್ಲಿ ಕುಳಿತಂತಹ ಸಂದರ್ಭದಲ್ಲಿ ಚಕ್ರ ಧ್ಯಾನವನ್ನು ಸೂಚಿಸುವಂತಹ ಒಂದು ವಿಶಿಷ್ಟವಾದ ಮಂಡಲ. ತಲೆಯ ಭಾಗದಲ್ಲಿ ಸಹಸ್ರ ಫಣಿಯಾದಂತಹ ನಾಗ ಏನಿದ್ದಾನೆ ಅವನು ಸಹಸ್ರಾರ ಚಕ್ರವನ್ನು ಬಿಂಬಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಮೂಲಾಧಾರ ಚಕ್ರದ ಅಧಿಪತಿಯಾದಂತಹ ಮಹಾಗಣಪತಿಯ ಮಂಡಲವೇ ಚಕ್ರದ ಒಂದು ಸ್ಥಿತಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಆದ್ದರಿಂದಾಗಿ ಮೂಲಾಧಾರ ಚಕ್ರಾದಿಗಳಿಂದ ಸಮಸ್ತವಿಧ ಚಕ್ರ ಧ್ಯಾನಗಳನ್ನು ಕೂಡ ಈ ಒಂದು ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡ್ತಾ ಬಂದಾಗಲೇ ಸಮಸ್ತ ಚಕ್ರಗಳು ಕೂಡ ಸಂಪೂರ್ಣ ಕ್ರಿಯಾಶೀಲವಾಗುವುದಕ್ಕೆ ಸಹಕಾರವಾಗುವಂಥದ್ದು. ಹಾಗಾಗಿ ಯೋಗ ಧ್ಯಾನ ಇತ್ಯಾದಿಗಳಲ್ಲೂ
ಆತ್ಮ ಸಾಕ್ಷಾತ್ಕಾರಕ್ಕೂ ಯಾವ ಯಾವ ವಿಘ್ನಗಳಿದೆ, ನಮ್ಮ ಪೂರ್ವಜನ್ಮದ ಎಲ್ಲ ಪುಣ್ಯಾವಶ್ಯಕಕ್ಕೆ ಪ್ರತಿಬಂಧಕಗಳಾಗಿರುವಂತಹ ಯಾವ ಮಾಯೆ ಇದೆ, ಅವೆಲ್ಲವನ್ನು ಕೂಡ ಸಂಪೂರ್ಣ ನಿವೃತ್ತಿ ಮಾಡಲಿಕ್ಕೋಸ್ಕರವಾಗಿ ಈ ಒಂದು ಚಕ್ರ ಧ್ಯಾನವನ್ನು ಗಮನಿಸ್ತಾ ನಾವು ಮಾಡಬೇಕಾಗುವಂಥದ್ದು. ಅಂದರೆ ಮಾನಸ ಪೂಜೆಯನ್ನು ಮಾಡುವಾಗ ಈ ನಾಗಶಕ್ತಿ ವಿನಾಯಕನ ವಿಗ್ರಹವನ್ನು ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡು ಆ ಮಂಡಲವನ್ನು ನಮ್ಮ ಮೈ ಮೇಲೆ ಆರೋಪಿಸಿಕೊಳ್ಳಬೇಕು. ಇಲ್ಲಿ ಅರ್ಥವನ್ನು ಮಾಡಿಕೊಳ್ಬೇಕು. ಎದುರುಗಡೆ ಕಣ್ಣನ್ನು ಮುಚ್ಚಿದಾಗ ಎದುರುಗಡೆ ಆ ಶ್ರೀ ನಾಗಶಕ್ತಿ ವಿನಾಯಕನ ಆ ಒಂದು ದಿವ್ಯವಾದ ಭವ್ಯವಾದ 8 ವರ್ಷದ ಬಾಲಕನ ಹಸನ್ಮುಖಿಯಾದ ಮುಗ್ಧ ಮನಸ್ಸಿನ ಮುಗ್ಧ ಬಾಲಕನ ಒಂದು ಪ್ರತಿಮೆಯನ್ನು ಮನಸ್ಸಿನಲ್ಲಿ ನಾಗ ಯಜ್ಞೋಪವೀತಧಾರಿಯಾಗಿ ನೆನೆಸ್ಕೊಳ್ಳುವುದರ ಜೊತೆಗೆ ಈ ಭವ್ಯವಾದ ವಿಗ್ರಹವನ್ನು ನೆನೆಸ್ಕೊಳ್ಳುವುದರ ಜೊತೆಗೆ ನಾವು ಧ್ಯಾನಕ್ಕೆ ಕುಳಿತಾಗ ಪದ್ಮಾಸನ, ಅದೇ ನಾಗನಿಂದಾಗಿ ಬಂದಂತಹ ಯಾವ ಪವಿತ್ರ ಒಮ್ಮೆ ಪದ್ಮಾಸನ ಹಾಕಲಿಕ್ಕೆ ಆಗದೇ ಇದ್ದವರಿಗೆ ಪದ್ಮಾಸನದ ಪರಿಕಲ್ಪನೆಯನ್ನು ಮಾಡಿಕೊಂಡು ಆ ಧ್ಯಾನವನ್ನು ಮಾಡ್ತಾ ಹೋಗುವುದು ಮಾನಸ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಆದ್ದರಿಂದ ಆ ಮಾನಸ ಪೂಜೆಯನ್ನು ಮಾಡುವಾಗ ಆ ಚಕ್ರದ ಒಂದು ವ್ಯವಸ್ಥೆಯನ್ನು ಕಾಣ್ತಾ ಇದೆ. ಆ ರೀತಿಯಾಗಿ ಇಡೀ ನಮ್ಮ ದೇಹ ಕುಳಿತಿದೆ. ಆ ದೇಹದ ಒಂದು ನೋಡಿ ಆ ಸಂಪೂರ್ಣ ಮಂಡಲ ಒಂದು ದೇಹದ ಆಕಾರವನ್ನು ಒಂದು ಗಣಪತಿ ಕುಳಿತಂತೆ ಒಂದು ಕಂಡು ಬರುತ್ತೆ. ನಮ್ಮಲ್ಲಿರುವಂತಹ ಆ ಒಂದು ನಾಗ ಮತ್ತು ಯಾವ ವಿನಾಯಕ, ರಾಹು ಮತ್ತು ಕೇತು, ಅದರ ಒಂದು ದಿವ್ಯವಾದ ಉತ್ತಮವಾದ ಪ್ರಭೆಯಿಂದಾಗಿ ಆ ದೋಷಯುಕ್ತತೆಯಿಂದ ಉಂಟಾಗುವ ಆ ರಾಹು ಮತ್ತು ಕೇತು ದೋಷವನ್ನು ತೆಗೆಯುವ ಶಕ್ತಿಯಾದಂತಹ ನಾಗ ಮತ್ತು ವಿನಾಯಕನ ಈ ಭವ್ಯ ದಿವ್ಯ ಆ ಒಂದು ಸ್ವರೂಪವು ನಮ್ಮಲ್ಲಿ ಇರುವುದರಿಂದಾಗಿ ವೈಜ್ಞಾನಿಕವಾಗಿ ನಮ್ಮಲ್ಲಿರುವ DNA ನಾಗ ಅಂತ ಹೇಳಲ್ಪಡುತ್ತೆ. ಹಾಗೆಯೇ ನಮ್ಮಲ್ಲಿ ಮೂಲಾಧಾರ ಚಕ್ರದಿಂದ ತಲೆಯ ಭಾಗದವರೆಗಿನ ಭಾಗವು ಕೂಡ ನಾಗ ಅಂತ ಹೇಳಲ್ಪಡುತ್ತೆ. ಆದ್ದರಿಂದಾಗಿ ಇಲ್ಲಿ ವಿನಾಯಕನ ಒಂದು ವಿಶಿಷ್ಟವಾದ ಕೇತು ದೋಷ ನಿವಾರಣೆ, ಯಾವ ಮನಸ್ಸಿಗೆ ಬರ್ತಕ್ಕಂತಹ ಯಾವೆಲ್ಲ ವಿಘ್ನಗಳಿದ್ದಾವೆ, ನಾವು ಕುಳಿತುಕೊಂಡಾಗ ಯೋಚನೆ ಮಾಡ್ತಾ ಇದ್ರೆ ನಮ್ಮ ಮನಸ್ಸು ಇನ್ನೆಲ್ಲೋ ಹೋಗುತ್ತಲ್ಲ, ಅದೇ ಕೇತು ದೋಷವಾಗಿರುವುದರಿಂದ ಅದರ ನಿವಾರಣೆಗಾಗಿ ಈ ವಿನಾಯಕನ ಒಂದು ವಿಶಿಷ್ಟವಾದ ಬಾಲಕನ ರೂಪವನ್ನು ಧ್ಯಾನಿಸಿಕೊಂಡು ನಮ್ಮಲ್ಲಿ ಯಂತ್ರಾರೋಪವನ್ನು ಮಾಡಿಕೊಳ್ಬೇಕು. ನಮ್ಮ ಮನಸ್ಸಿನಲ್ಲಿ ನಮ್ಮ ದೇಹವು ಈ ಒಂದು ಯಂತ್ರದಿಂದ ಆವೃತವಾಗಿದೆ ಅಂತ ತಿಳಿದುಕೊಂಡು ಎದುರುಗಡೆ ನಾಗಶಕ್ತಿ ವಿನಾಯಕ ಇದ್ದಾನೆ, ಅದರ ಪ್ರತಿಬಿಂಬವಾಗಿ ಇಲ್ಲಿಯ ಈ ಮಂಡಲಾಕಾರದ ನಮ್ಮ ದೇಹ ಇದೆ ಅಂತ ಭಾವಿಸಿ ಮಾನಸ ಪೂಜೆಯನ್ನು ಮಾಡಬೇಕು. ಹಾಗೆ ಈ ಮಾನಸ ಪೂಜೆ ಹೇಗೆ ಮಾಡಬೇಕು, ಅದರ ಮಾನಸ ಪೂಜಾ ವಿಧಾನಗಳೇನು ಇತ್ಯಾದಿಗಳನ್ನೆಲ್ಲ ಅದರ ಶ್ಲೋಕಗಳ ಮೂಲಕವಾಗಿ ಅದನ್ನು ತಿಳಿದುಕೊಳ್ಳುವಂಥ ವಿಚಾರ ಹೇಗಿದೆ, ಯಾರ್ಯಾರಿಗೆ ಇನ್ನೂ ಕೂಡ ತಲುಪಿಲ್ಲ ಅವರು ದಯವಿಟ್ಟು ಯೂಟ್ಯೂಬ್ನಲ್ಲಿ ಕಾಮೆಂಟ್ ಮಾಡೋ ಮೂಲಕ ನೀವು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಜಸ್ಟ್ ನಮ್ಮ ನಂಬರಿಗೆ ವಾಟ್ಸಪ್ ಮಾಡಿ ಮಾನಸ ಪೂಜೆ ಅಂತ ಉಚಿತವಾಗಿ ನೀವು ಆ ಮಾನಸ ಪೂಜೆ PDF ಅನ್ನು ಮತ್ತು ಮಂಡಲದ ಫೋಟೋ ಮತ್ತು ನಾಗಶಕ್ತಿ ವಿನಾಯಕನ ಫೋಟೋ ಅದರ ಜೊತೆಗೆ ಆ ಒಂದು ವಿಡಿಯೋ ಕೂಡ ನಿಮಗೆ ಲಭ್ಯ ಆಗುತ್ತೆ, ಉಚಿತವಾಗಿ ಲಭ್ಯವಾಗುತ್ತೆ. ಖಂಡಿತ ಅದನ್ನು ಮಾಡುವ ಮೂಲಕವಾಗಿ ನೀವು ಅತ್ಯುತ್ತಮವಾದಂತಹ ನಿಮ್ಮ ಯೋಗವನ್ನು ತೆರೆದುಕೊಳ್ಳುವಂತೆ ಮಾಡಿ ನಿಮ್ಮ ಉತ್ತಮವಾದ ಜೀವನವನ್ನು ಸಾಗಿಸುವಲ್ಲಿ, ಜೀವನವನ್ನು ಪಾವನ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿ ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಇನ್ನೂ ಹೆಚ್ಚಿನವರನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡ್ಬೋದು. ನಮಸ್ತೆ. ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕ ಪರಿಹಾರ ಧಾಮ ಶಿವಮೊಗ್ಗ ಶಕ್ತಿಧಾಮ. ಇಲ್ಲಿ ವಿಶೇಷವಾಗಿ ನಿಮಗೊಂದು ಆಸಕ್ತರಿಗೊಂದು ಮಾಹಿತಿ. ಪ್ರತಿ ಹುಣ್ಣಿಮೆಯೆಂದು ಮಾಡುವ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ಮತ್ತು ಅಮಾವಾಸ್ಯೆಯನ್ನು ಮಾಡುವ ಶ್ರೀ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತದೊಂದಿಗೆ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಹುಣ್ಣಿಮೆಯೆಂದು ಯಾವುದೇ ರೀತಿಯಾದ ವ್ಯಾಪಾರ ಅಭಿವೃದ್ಧಿ ಇರಬಹುದು, ಹಣಕಾಸಿನ ತೊಂದರೆಗಳಿದ್ದಲ್ಲಿ ಇತ್ಯಾದಿಗಳಿಗಾಗಿ ವಿಶೇಷ ಸಂಕಲ್ಪವನ್ನು, ನಿಮ್ಮ ಯಾವುದೋ ಕೆಲಸದಲ್ಲಿ ಜಯ ಆಗಬೇಕು ಇತ್ಯಾದಿಗಳಿಗೋಸ್ಕರವಾಗಿ ಆವತ್ತು ಸಾಮೂಹಿಕವಾದಂತಹ ಈ ಒಂದು ಹವನವನ್ನು ನಾವು ಆಯೋಜಿಸ್ತಾ ಇರ್ತೇವೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ. ಅಮಾವಾಸ್ಯೆಯ ಸಂಕಲ್ಪ, ಮಾಟ ಮಂತ್ರ, ದೃಷ್ಟಿದೋಷ ಇತ್ಯಾದಿಗಳ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನ ಮೂಲಮಂತ್ರದ ಹವನವನ್ನು ಇಲ್ಲಿ ಆಯೋಜಿಸ್ತಾ ಬರ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾಗಿ ತಮ್ಮ ಪಾಲ್ಗೊಳ್ಳುವಿಕೆ ಹೇಗೆ, ಅದರ ಫಲವನ್ನು ನೀವು ಪಡೆದುಕೊಳ್ಳುವುದು ಹೇಗೆ ಎನ್ನುವುದು ಅತಿ ಸುಲಭವಾದ ಮಾರ್ಗ. ನೀವು ನಿಮಗೆ ಇಷ್ಟವಾದ ಕಾಣಿಕೆಯನ್ನು ಹುಣ್ಣಿಮೆಗೋ ಅಥವಾ ಅಮಾವಾಸ್ಯೆಗೋ ಅಂತ ಮೆನ್ಷನ್ ಮಾಡಿ ಅದನ್ನು ವಾಟ್ಸಪ್ ಮಾಡುವ ಮೂಲಕವಾಗಿ ಫೋನ್ಪೇ ಅಥವಾ ಗೂಗಲ್ ಪೇಯನ್ನು ಮಾಡಿ ಅದರ ರಿಸಿಪ್ಟನ್ನು ಹಾಕಿ ನಿಮ್ಮ ಮೂಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಈಗಾಗಲೇ ಹೇಳಿದ ಉದ್ದೇಶದಂತೆ ಆ ಉದ್ದೇಶವನ್ನು ನಮೂದಿಸಿ, ನಿಮ್ಮ ರಾಶಿ, ನಕ್ಷತ್ರ ಮತ್ತು ಉದ್ದೇಶ ಇಷ್ಟನ್ನು ನೀವು ನಮೂದಿಸಿ ನಮಗೆ ವಾಟ್ಸಪ್ ಮಾಡುವ ಮೂಲಕವಾಗಿ ನೀವು ಖಂಡಿತವಾಗಿ ಇದರಲ್ಲಿ ನಿಮಗೆ ಆ ಒಂದು ಫಲ ಸಿಗುವಂಥದ್ದಕ್ಕೆ ಭಾಗವಹಿಸಲಿಕ್ಕೆ ನಿಮಗೆ ಅವಕಾಶ. ಅದೇ ರೀತಿಯಾಗಿ ಅದರ ಪ್ರಸಾದವನ್ನು ಕೂಡ ತಲುಪಿಸುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಆದಷ್ಟು ಪ್ರಯತ್ನಪಟ್ಟು ಮಾಡ್ತಾ ಇದ್ದೇವೆ. ಹಾಗಾಗಿ ಅನೇಕರಿಗೆ ಈಗಾಗಲೇ ಆ ಒಂದು ವ್ಯವಸ್ಥೆಯಿಂದ ಅನುಕೂಲ ಆಗಿದೆ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ
ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದು ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.